ನಮಸ್ಕಾರ ಸ್ನೇಹಿತರೆ, ಚಿಗುರು ಡಿಫೆನ್ಸ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅಗ್ನಿವೀರ್ನ ವಿಜ್ಞಾನದ ಆಯ್ದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಜೂನ್ 1ರಿಂದ ಏನು ಶುರುವಾಗಿದೆ ಅಗ್ನಿವೀರ್ ಎಕ್ಸಾಮು, ಯಾರೆಲ್ಲ ಎಕ್ಸಾಮ್ಸ್ ಬರೀತಿದ್ದೀರಾ ನಿಮಗೆಲ್ಲರಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೋತ್ತರ ಸರಣಿನ ಶುರು ಮಾಡೋಣ ಅಂತೆ. ಯಾಕಂದರೆ ನಿಮಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಆದಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತೆ. ಸೊ ಫಸ್ಟ್ ಈಗ ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ. ಫಸ್ಟ್ ಕ್ವಶನ್ ಏನಿದೆ ಸೈನ್ಸಲ್ಲಿ ನೋಡ್ಕೊತ ಹೋಗೋಣ ಅಂತೆ. ಇಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಶಾಖದ ಅವಾಹಕವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಸೊ ಇದು ನಾರ್ಮಲ್ ಆಗಿ ಯಾವುದಪ್ಪ, ಫಿಸಿಕ್ಸ್ನ ಒಂದು ಕ್ವಶನ್, ಉಷ್ಣದ ಮೇಲೆ ಇರುವಂಥದ್ದು. ಹೌದಾ, ಯಾವ ರೀತಿಯಾಗಿ ತಾಪ ಟ್ರಾನ್ಸ್ಫರ್ ಆಗುತ್ತಾ ಅದರ ಮೇಲೆ ಇರುವಂಥ ಕ್ವಶನ್ ಇದು. ಸೊ ಈಗ ನಾರ್ಮಲ್ ಆಗಿ ಏನಂದರೆ ವಾಹಕಗಳು ಮತ್ತು ಅವಾಹಕಗಳು ಅಂತ ಬರ್ತದೆ. ಸೊ ವಾಹಕಗಳು ಅಂದಾಗ ಏನಾಗುತ್ತೆ, ಯಾವ ಒಂದು ವಸ್ತು ತನ್ನ ಮೂಲಕ ಶಾಖವನ್ನು ಪ್ರವಹಿಸಕ್ಕೆ ಬಿಡ್ತದಲ್ಲ ಅವುಗಳಿಗೆ ವಾಹಕ ಅಂತಾರೆ. ಯಾವ ಒಂದು ವಸ್ತು ತನ್ನ ಮೂಲಕ ಶಾಖವನ್ನು ಹೋಗಕ್ಕೆ ಬಿಡಂಗಿರಲ್ಲ ಅದಕ್ಕೆ ಅವಾಹಕ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನು ಕೇಳಿದಾರಪ್ಪ ನಮ್ಮ ಕ್ವಶನ್ ಕೇಳಿರುವಂಥದ್ದು, ಇಲ್ಲಿ ನೋಡಿ, ಯಾವುದು ಶಾಖದ ಅವಾಹಕ ಅಂತ ಕೇಳಿದ್ದಾರೆ. ಸೊ ಅವಾಹಕ ಅಂದಾಗ ಫಸ್ಟಿಗೆ ಕಬ್ಬಿಣದಾಗ ಕರೆಂಟ್ ಹೊಡಿತದಲ್ಲ, ಪಕ್ಕ ಹೊಡಿತದ. ತವರ ಅದು ಕೂಡ ಲೋಹ, ಅಲ್ಯೂಮಿನಿಯಂ ಕೂಡ ಅದು ಕೂಡ ಲೋಹ. ಲೋಹಗಳಲ್ಲಿ ವಿದ್ಯುತ್ ಪ್ರವಹಿಸ್ತದ ಇಲ್ಲ, ಪಕ್ಕ ಪ್ರವಹಿಸ್ತದೆ. ಅದ ಅಂದಾಗ ದ್ರಾವಣ ಅಂತ ಆದಾಗ, ಲಿಕ್ವಿಡ್ ಅಂತ ಅಂದಾಗ ಅಲ್ಲೂ ಕೂಡ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತದೆ. ಅದೇ ರೀತಿಯಾಗಿ ಟೆಂಪ್ರೇಚರ್ ಕೂಡ ಟ್ರಾನ್ಸ್ಫರ್ ಆಗ್ತದೆ. ಸೊ ಈಗ ಕಬ್ಬನ್ನ ಕಾಸಿದ್ದು ಅಂದರೆ ಇನ್ನೊಂದು ಒಂದು ಕಡೆ ಕಾಸಿದ ಕೂಡ ಇನ್ನೊಂದು ಕಡೆ ಹತ್ತದಲ್ಲ ನಮಗೆ. ಅದೇ ರೀತಿಯಾಗಿ ಯಾವುದೋ ಒಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು, ಇದು ನಾವು ಜರ್ಮನ್ ಪಾತ್ರೆ ಅಂತ ಈಗ ಇರ್ತೀವಿ ಅದು ಆಗಿರ್ಬೋದು. ಪ್ರತಿಯೊಂದು ಲೋಹದ ಒಂದು ಪಾತ್ರೆಗಳು ಏನಾಗುತ್ತೆ, ಟೆಂಪ್ರೇಚರ್ ಟ್ರಾನ್ಸ್ಫರ್ ಅಥವಾ ತಾಪದ ಒಂದು ಏನು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಆದರೆ ಇಲ್ಲಿ ಕೇಳೋದು ಯಾವುದು ಅವಾಹಕ, ಯಾವುದ್ರಾಗ ಆಗಂಗಿಲ್ಲ ಅಂತ ಕೇಳಿದ್ದಾರೆ. ಹೌದಾ, ಹಾಗಿದ್ರೆ ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗ್ತದೆ, ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಕಲ್ಲಿ ನೀವು ಅನ್ಬೋದು ಸರ್ ಪ್ಲಾಸ್ಟಿಕ್ ಸುಡ್ತಲ್ರಿ ಅಂತ ಅನ್ಬೋದು. ಸುಡ್ತದ, ಆದರೆ ಆ ಒಂದು ಟೆಂಪ್ರೇಚರ್ ಅಥವಾ ತಾಪ ಏನಿದೆ ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಹಾಗಾಗಿ ಇದಕ್ಕೆ ನೇರವಾದಂಥ ಉತ್ತರ ಯಾವುದಂತ ಹೇಳ್ಬೋದು, ಪ್ಲಾಸ್ಟಿಕ್ ಅಂತ ಹೇಳ್ಬೋದು ನಾವು. ಸೊ ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಾ ಆಲ್ರೆಡಿ ನಿಮಗೆ ರಿಪೀಟೆಡ್ಲಿ ಹೇಳಿದ್ದೆ, ಬೆಳಕು ಅನ್ನೋದು ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಅಂದರೆ ತುಂಬ ಫೇವ್ರೇಟ್ ಟಾಪಿಕ್ ಇರುವಂಥದ್ದು. ಸೊ ಅದರ ಮೇಲೆ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಏನು ಪ್ರಿಸಮ್ ಅಥವಾ ಅಶ್ರಗ. ಹೌದಾ, ಅಶ್ರಗದ ಮೂಲಕ ಸೂರ್ಯನ ಬೆಳಕಿನ ಕಿರಣವನ್ನು ವಿಭಜಿಸಿದಾಗ ಅದು ಎಷ್ಟು ಬಣ್ಣಗಳನ್ನು ಪಡೀತದೆ. ನಾರ್ಮಲ್ ಆಗೇನು ಈ ಒಂದು ಬಣ್ಣ ಇದೆ, ಬಿಳಿ ಬಣ್ಣ ಐತೆ ಅಂತ ಹೇಳ್ತಾ ಇರ್ತೀವಿ ನಾವು. ಸೊ ಬಿಳಿ ಬಣ್ಣ ಇದ್ದದ್ದು ಒಂದು ವೇಳೆ ಪ್ರಿಸಮ್ ಅಥವಾ ಅಶ್ರಗದ ಮೂಲಕ ಹಸ್ತಾಗ ಏನಾಗುತ್ತೆ, ಬೆಳಕಿನ ವಿಭಜನೆ ಆಗುತ್ತದೆ ಅಥವಾ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಬೆಳಕಿನ ಒಂದು ಚದುರುವಿಕೆ ಏನಾಗ್ತದೆ ಅಲ್ಲಿ ಆಗುವಂಥದ್ದು. ಸೊ ಆ ಬೆಳಕಿನ ಚದುರುವಿಕೆ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದು 7 ಬಣ್ಣಗಳಾಗಿ ಡಿವೈಡ್ ಆಗ್ತದೆ. ಸೊ ಇಲ್ಲಿ ಕೇಳಿರೋದು ಎಷ್ಟು ಬಣ್ಣಗಳಾಗಿ ವಿಭಜನೆ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಆನ್ಸರ್ ಯಾವಾಗ್ತದೆ, 7. ಸೊ ಯಾವುದಪ್ಪ ಒಂದು ಕಲರ್ಗಳು, ವಿಬ್ಜಿಆರ್ ಅಂತ ಕರಿತೀವಿ ನಾವು. ಫಸ್ಟಿಗೆ ವಿ ಅಂದರೆ ಏನಪ್ಪ, ವೈಲೆಟ್ ಅಥವಾ ನೇರಳೆ. ಹೌದಾ, ಐ ಅಂದರೆ ಇಂಡಿಗೋ ಅಥವಾ ಬೂದು. ಅದೇ ರೀತಿಯಾಗಿ ಬಿ ಅಂದರೆ ಬ್ಲೂ ನೀಲಿ. ಜಿ ಗ್ರೀನ್ ಆಗ್ತದೆ, ಹಸಿರು. ಅದೇ ರೀತಿಯಾಗಿ ಯೆಲ್ಲೋ ಹಳದಿ. ಆಮೇಲೆ ಆರೆಂಜ್ ಯಾವುದು, ಕಿತ್ತಳೆ. ಆಮೇಲೆ ಲಾಸ್ಟ್ ಇರೋದು ರೆಡ್, ಕೆಂಪು. ನಾವಿಲ್ಲಿ ಒಂದು ಅಂಶವನ್ನು ತಿಳ್ಕೊಬೇಕಾಗ್ತದೆ, ಇವುಗಳ ಮೇಲೆ ಯಾವ ರೀತಿಯ ಕ್ವಶನ್ ಬರ್ತದಪ್ಪ. ಹೌದಾ, ಈಗ ನಾರ್ಮಲ್ ಆಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಈಗ ಸೂರ್ಯ ಕೆಂಪಗ, ಸೂರ್ಯನ ಏನು ಸುತ್ತಮುತ್ತ ಏನಿದೆ ಕೆಂಪಗ ಒಂದು ಕಲರ್ ಕಾಣ್ತದೆ. ಸೊ ಹಾಗಿದ್ರೆ ಅದಕ್ಕೆ ಕಾರಣ ಏನು, ಬೆಳಕಿನ ಚದುರುವಿಕೆ. ಹೌದಾ, ಡಿಸ್ಪರ್ಷನ್ ಮತ್ತು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ನಾವು ಕರಿತೀವಿ ನಾವು. ಅದೇ ರೀತಿ ಯಾಕಪ್ಪ ಕೆಂಪ ಕಾಣಬೇಕು, ಇಷ್ಟು 7 ಕಲರ್ ಅದಾವು, ಅದೇ ಯಾಕಪ್ಪ ಪರ್ಟಿಕ್ಯುಲರ್ ಕಾಣ್ತದೆ ಅಂದ್ರೆ ಕಡಿಮೆ ತರಂಗ ದೂರ ಹೊಂದಿದೆ, ಬಟ್ ಏನು ಜಾಸ್ತಿ ಭಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನಿದೆಯಲ್ಲ ಈ ಒಂದು ರೆಡ್ ಏನಿದೆ ಕಾಣುವಂಥದ್ದು. ಉಳ್ಕಿ ಟೈಮ್ನಾಗ ನಾರ್ಮಲ್ ಆಗಿ ಸಮುದ್ರದ ನೀರು ನೀಲಿ ಕಾಣ್ತದೆ, ಆಕಾಶದ ಬಣ್ಣ ಏನು ಕೊಡ್ತದೆ, ನೀಲಿ ಕಾಣ್ತದೆ ನಮಗೆ. ಸೊ ಅದಕ್ಕೆ ಕಾರಣ ಏನು, ಅದಕ್ಕೂ ಕೂಡ ಸೇಮ್. ಇಲ್ಲಿ ಹೆಚ್ಚಿನ ತರಂಗ ದೂರವನ್ನು ಯಾವುದು, ನೇರಳೆ ಕಲರ್ ಏನಿದೆ ಅದು ತೋರಿಸುವಂಥದ್ದು. ಆಕಾಶದ ಬಣ್ಣ ನೇರಳೆ ಅಂತ ನಾವು ಕರಿತೀವಿ, ವೈಲೆಟ್ ಅಂತ ಏನು ಕರಿತೀವಿ ಅದಿರುವಂಥದ್ದು. ಸೊ ಆ ರೀತಿಯಾಗಿ ಬೆಳಕಿನ ಒಂದು ಚದುರುವಿಕೆ ಅಥವಾ ಏನಿದೆ ಭಾಗುವಿಕೆ ಅಂತ ಏನು ಕರಿತೀವಲ್ಲ, ಅದರಿಂದಾಗಿ ಆಕಾಶದ ಬಣ್ಣ ನೀಲಿ ಕಾಣ್ತದೆ. ಅದೇ ರೀತಿಯಾಗಿ ಬೆಳಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಸೂರ್ಯನ ಸುತ್ತಮುತ್ತಲಿದೆ ಕೆಂಪಾದಂಥ ಬಣ್ಣ ಅಥವಾ ಕೇಸರಿ ಕಲರ್ ಅಂತ ಹೇಳ್ತೀವಿ ನಾವು, ಅದರ ಬಗ್ಗೆ ಇರುವಂಥದ್ದು ಆ ಒಂದು ಕೆಂಪಾದಂಥ ಬಣ್ಣದಲ್ಲಿ ಕಾಣುವಂಥದ್ದು ಏನಿದಿಲ್ಲ ಕಾರಣ ಆಗ್ತದೆ. ಸೊ ಹಾಗಿದ್ರೆ ಇದರ ಮೇಲೆ ನೊಬೆಲ್ ಪ್ರೈಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ ರಾಮನ್ ಪರಿಣಾಮ ಅಂತ ಕರಿತೀವಿ ನಾವು.
ಸಸಂಕ್ತ ಚದುರುವಿಕೆ, ಅಸಸಂಕ್ತ ಚದುರುವಿಕೆ ಅಂತ ಕರಿತೀವಿ ನಾವು. ಸೊ ಅದರ ಮೇಲೆ ನೊಬೆಲ್ ಪಾರಿತೋಷಿಕವನ್ನು ಪಡೆದಂಥ ಒಬ್ಬ ವಿಜ್ಞಾನಿ ಯಾರಂದರೆ ಸರ್ ಸಿ ವಿ ರಾಮನ್ ಅವರು. ಇದನ್ನು ನೆನಪಿಟ್ಕೊಳ್ಳಿ, ಕ್ವಶನ್ ಆಗೋ ಚಾನ್ಸ್ ಇರ್ತದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತ. ಇಲ್ಲಿ ನೋಡಿ, ಸೌಂಡ್ ಮೇಲೆ ಕೇಳಿದ್ದಾರೆ, ಶಬ್ದದ ಮೇಲೆ ಕೆಳಗಿನ ಯಾವುದರ ಮೂಲಕ ಧ್ವನಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಸೊ ಫಸ್ಟಿಗೆ ಶಬ್ದ ಅಂದಾಗ ಏನಾಗುತ್ತೆ ನೋಡ್ಕೊಳ್ಳಂತೆ. ಸೊ ಶಬ್ದಕ್ಕೆ ಏನೆಲ್ಲ ಅವಶ್ಯಕತೆ ಆಗ್ತದೆ, ಶಬ್ದದ ಒಂದು ಟ್ರಾನ್ಸ್ಫರ್ ಆಗಬೇಕು ಅಥವಾ ನಮಗೆ ಶಬ್ದ ಕೇಳಬೇಕಂದ್ರೆ, ಈಗ ನಾ ಏನು ಮಾತಾಡತ್ತೇನೆ ನಿಮಗೆ ಕೇಳಬೇಕಂದ್ರೆ ಅದಕ್ಕೊಂದು ನಡಕ್ಕೆ ಮಾಧ್ಯಮ ಇರಬೇಕು. ಸೊ ಈ ಮಾಧ್ಯಮ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ನಾ ಮಾತಾಡೋದು ನಿಮಗೆ ಕೇಳಂಗಿಲ್ಲ, ಒಂಥರ ಮುಖಾಭಿನಯ ಇದ್ದಂಗೆ ಆಗಿ ಹೋಗ್ತದೆ. ಸೊ ಅದಕ್ಕೆ ಇಲ್ಲಿ ನೀವು ನೋಡಬೇಕಾಗಿದೆ ಏನಾಗುತ್ತೆ, ಮಾಧ್ಯಮ ಬೇಕು. ಸೊ ಮಾಧ್ಯಮ ಬೇಕಂದ ತಕ್ಷಣ ಅಲ್ಲಿ ಯಾವುದಪ್ಪ ಮಾಧ್ಯಮ, ವಸ್ತುವಿನ ಸ್ಥಿತಿಗಳು ಗೊತ್ತಾ ನಿಮಗೆ, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಹೌದಾ, ಘನ, ದ್ರವ, ಅನಿಲಗಳಿಂದವಲ್ಲ ಇವು ಮಾಧ್ಯಮಗಳಾಗಿ ವರ್ಕ್ ಆಗ್ತಾವೆ. ಹೌದಾ, ಸೊ ಆ ಮಾಧ್ಯಮಗಳಿದ್ದಾಗ ಮಾತ್ರ ಶಬ್ದ ಕೇಳ್ತದ ಅಥವಾ ಧ್ವನಿ ಕೇಳ್ತದ. ಸೊ ಹಾಗಿದ್ರೆ ಇಲ್ಲಿ ಯಾವುದ್ರ ಮೂಲಕ ಸಾಧ್ಯ ಇಲ್ಲ ಅಂತ ಕೇಳಿದ್ದಾರೆ, ನಿರ್ವಾತ, ವ್ಯಾಕ್ಯೂಮ್ ಅಂತ ಏನು ಕರಿತೀವಿ ನಾವು, ಇದು ಇರುವಂಥದ್ದು. ಸೊ ಹಾಗಿದ್ರೆ ನಿರ್ವಾತದಲ್ಲಿ ಶಬ್ದ ನಮಗೆ ಕೇಳಂಗಿಲ್ಲ. ಯಾಕೆ, ಫಾರ್ ಎಕ್ಸಾಂಪಲ್ ಈಗ ಚಂದ್ರನಲ್ಲಿ ಹೋಗಿರ್ತಾರೆ, ಈಗ ಗಗನಯಾನಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಹೋದಾಗ ಅವ್ರು ಮಾತಾಡೋಕ್ಕೆ ಮಾಡ್ತಾರೆ ಸನ್ನೆ ಮೂಲಕ ಮಾಡುವಂಥದ್ದು, ಅಥವಾ ಅವ್ರಿಗೊಂದು ಕೊಟ್ಟಂಥ ಎಲೆಕ್ಟ್ರಿಕ್ ಅಥವಾ ಒಂದು ಮೊಬೈಲ್ ಅಥವಾ ಏನಾಗಿರ್ಬೋದು, ಯಾವುದೋ ಒಂದು ಸಾಧನ ಇರ್ತದೆ ಅಲ್ಲಿ. ಸೊ ಆ ಸಾಧನ ಮೂಲಕ ಇದು ಮಾಡ್ತಾರೆ. ಅದು ಬಿಟ್ಟು ನಾರ್ಮಲಾಗಿ ಮಾತಾಡಿದರೆ ಸೌಂಡ್ ಕೇಳಂಗಿಲ್ಲ ಅಲ್ಲಿ. ಸೊ ಅಲ್ಲಿ ಯಾಕೆ ಕೇಳಂಗಿಲ್ಲ, ಅಲ್ಲಿ ವಾತಾವರಣವಿಲ್ಲ. ವಾತಾವರಣ ಇಲ್ಲ ಅಂದರೆ ಏನರ್ಥ, ನಿರ್ವಾತ ಅಂದರೆ ಅಲ್ಲಿ ಯಾವುದೇ ಮಾಧ್ಯಮದ ಒಂದು ಪ್ರೆಸೆನ್ಸ್ ಇಲ್ಲ ಅಂತ ಅಂದಂಗೆ. ಸೊ ಹಾಗಾಗಿ ಏನಾಗ್ತದೆ, ಅಲ್ಲಿ ಧ್ವನಿ ಪ್ರಯಾಣಿಸಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ಶಬ್ದದ ಬಗ್ಗೆ ಮತ್ತೇನೆಲ್ಲ ಕ್ವಶನ್ ಕೇಳ್ಬೋದಪ್ಪ, ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಯಾವುದಪ್ಪ ಹಾಗಿದ್ರೆ ಡೆಸಿಬಲ್. ಇದು ನೆನಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಶಬ್ದವನ್ನು ಅಂದರೆ ನೀರಿನ ಆಳದಲ್ಲಿ ಶಬ್ದವನ್ನು ಕಂಡುಹಿಡಿಯೋದಕ್ಕೆ ಯಾವ್ದು ಯೂಸ್ ಮಾಡ್ತಾರೆ, ಸೋನಾರ್ ಅಂತ ಕರಿತೀವಿ ನಾವು. ಸೊ ಆ ಸೋನಾರ್ ಏನಿದೆ, ಸಮುದ್ರದ ಆಳದಲ್ಲಿ ಶಬ್ದವನ್ನು ಗ್ರಹಿಸೋದಕ್ಕೆ ಯೂಸ್ ಮಾಡುವಂಥದ್ದು, ಅಥವಾ ಒಂದು ಶಬ್ದದ ತರಂಗಗಳನ್ನು ಯೂಸ್ ಮಾಡುವಂಥ ಶ್ರವಣಾದಿ ತರಂಗಗಳನ್ನು. ಸೊ ಹಾಗಿದ್ರೆ ಅದೇ ರೀತಿಯಾಗಿ ಇದರ ಮೇಲೆ ಮತ್ತೇನು ಕ್ವಶನ್ ರೈಸ್ ಆಗ್ತದಪ್ಪ, ಈ ಒಂದು ವಿಶ್ವಸಂಸ್ಥೆ ಪ್ರಕಾರ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಏನಿದೆಯಲ್ಲ, ಒಂದು ಸ್ಟ್ಯಾಂಡರ್ಡ್ ಇದೆ ಡೆಸಿಬಲ್, ಅಷ್ಟು ಮಾತ್ರ ನಮಗೆ ಕೇಳೋಕ್ಕಾಗ್ತದೆ ಅಂತೇಳಿ ಆ ಒಂದು WHO ಸರ್ಟಿಫೈಡ್ ಪ್ರಕಾರ ಏನಾಗುತ್ತೆ, 70 ಡೆಸಿಬಲ್. ನೆನಪಿಟ್ಕೊಳ್ಳಿದ್ನ 70 ಡೆಸಿಬಲ್ ಏನಿದೆಯಲ್ಲ, ಇದು ನಮ್ಮ ಒಂದು ಕಿವಿಗೆ ಸರಿಯಾಗಿ ಅಥವಾ ಒಂದು ಸೇಫ್ ಆಗಿರುವಂಥ ಒಂದು ಸೌಂಡ್ ಅಂತ ಕರಿತೀವಿ ನಾವು. ಇದನ್ನು ಕಂಟಿನ್ಯೂಸ್ ಆಗಿ ಕೇಳಿದ್ರೆ ಮತ್ತು ಅದು ಕೂಡ ಸಮಸ್ಯೆ ಆಗುತ್ತೆ. ಇಲ್ಲ ಇನ್ನೊಂದು ಬರ್ತದ, ಕೇಂದ್ರ ಮಾಲಿನ್ಯ ಸಂಶೋಧನಾ ಸಂಸ್ಥೆ CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆಯಲ್ಲ, ಒಂದು ಸೆಟ್ ಮಾಡಿದೆ ನಮಗೆ. ಸೊ ಈಗ ಹೌಸ್ ಹೋಲ್ಡಲ್ಲಿ ಏನಾಗುತ್ತೆ, 55 ಡೆಸಿಬಲ್ ಇರಬೇಕು. ಇದು ಯಾವಾಗ, ಬೆಳಗಿನ ಟೈಮಲ್ಲಿ. ಅದೇ ನೈಟ್ ಅಂದಾಗ 45. ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ, ಈ ನಾರ್ಮಲ್ ಆಗಿ ನಮ್ಮ ಮನೆ ಕಡೆ ಎಲ್ಲ ಇದ್ದಾಗ ಏನಾಗುತ್ತೆ, ಬೆಳಗಿನ ಟೈಮಲ್ಲಿ 55 ಡೆಸಿಬಲ್ ಸೌಂಡ್ ಮಾತ್ರ ಇರಬೇಕು. ಅದೇ ರೀತಿಯಾಗಿ ರಾತ್ರಿ ಟೈಮಲ್ಲಿ 45 ಡೆಸಿಬಲ್ ಮಾತ್ರ ಇರಬೇಕು. ಆದರೆ ಅದೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಮಾಡಿದ್ದಾರೆ, 75 ಡೆಸಿಬಲ್ಲು, 70 ಡೆಸಿಬಲ್ಲು. ಇದೇನು CPCB ಪ್ರಕಾರ, ಕೇಂದ್ರ ಮಾಲಿನ್ಯ ಸಂಶೋಧನಾ ಸಂಸ್ಥೆ ಅಂತ ಕರಿತಿಲ್ಲ, ಅದರ ಒಂದು ನಿರ್ವಹಣಾ ಸಂಸ್ಥೆ ಅಂತ ಕರಿತಿಲ್ಲ, ಅಲ್ಲಿರುವಂಥದ್ದು. ಅದರ ಒಂದು ಸ್ಟ್ಯಾಂಡರ್ಡೈಸ್ ಇದ್ರ ಪ್ರಕಾರ ನಮ್ಮ ಒಂದು ಶಬ್ದವನ್ನು ಕೇಳುವಂಥ ಮಿತಿ ಇಷ್ಟರಲ್ಲಿರಬೇಕು. ಇದು ಯಾವುದಕ್ಕೆ, ಮನೆ ಕಡೆ ಅಥವಾ ಹೌಸ್ ಹೋಲ್ಡ್ ಅಂತ ಏನು ಕರಿತಾರೆ ಅಲ್ಲಿರುವಂಥದ್ದು. ಇದು ಕೈಗಾರಿಕೆಗಳಲ್ಲಿ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲಿ ಏನಿದೆಯಲ್ಲ, ಇದಿರುವಂಥ ಸ್ಟ್ಯಾಂಡರ್ಡ್ ಇರುವಂಥದ್ದು. ಸೊ ಇವುಗಳ ನೆನಪಿಟ್ಟುಕೊಳ್ಳಿ, ಇದು ಕ್ವಶನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮಗೆ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತೆ. ಇಲ್ಲಿ ನೋಡಿ, ಸೂರ್ಯನಿಂದ ಭೂಮಿಗೆ ಶಾಖವು ತಲುಪುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ. ಸೇಮ್ ಕೇಳಿದ್ರೆ ಹೀಟ್ ಟ್ರಾನ್ಸ್ಫರ್ ಯಾವ ರೀತಿಯಾಗಿ ಆಗ್ತದೆ. ನಾ ಆಲ್ರೆಡಿಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದು, ಘನ ದ್ರವ ಅನಿಲಗಳಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿದ್ದು ನಾವು. ಘನದಲ್ಲಿ ಏನಾಗುತ್ತೆ, ಘನ ವಸ್ತುಗಳಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಕಂಡಕ್ಷನ್, ವಹನದ ಮೂಲಕ ಆಗುವಂಥದ್ದು. ಅದೇ ರೀತಿಯಾಗಿ ದ್ರವ ವಸ್ತುಗಳಲ್ಲಿ ಎಂದಾಗ ಸಂವಹನ ಅಥವಾ ಕನ್ವೆಕ್ಷನ್ ಅಂತ ಕರಿತೀವಲ್ಲ, ಅದರ ಮೂಲಕ ಆಗುವಂಥದ್ದು. ಅದೇ ರೀತಿಯಾಗಿ ಅನಿಲ ವಸ್ತುಗಳಲ್ಲಿ ಏನಾಗುತ್ತೆ, ರೇಡಿಯೇಷನ್ ಅಥವಾ ವಿಕಿರಣದ ಮೂಲಕ ಆಗುವಂಥದ್ದು. ಸೊ ಹಾಗಿದ್ರೆ ಸೂರ್ಯನಿಂದ ಭೂಮಿಗೆ ಶಾಖವು ತಲುಪುವ ಪ್ರಕ್ರಿಯೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ನಾವು ಯಾವುದಲ್ಲ ಅಂತ ನೋಡ್ಕೊಂತ ಹೋಗೋಣಂತೆ. ವಹನ ಇದು ಆಲ್ರೆಡಿ ಇದೆ ಘನ ವಸ್ತುಗಳಲ್ಲಿ. ಸೊ ಹಾಗಿದ್ರೆ ಘನ ವಸ್ತು ಏನಾರ ಇದೆಯಾ ಸೂರ್ಯ ಮತ್ತು ನಮ್ಮ ನಡುವೆ? ಇಲ್ಲ, ಇರೋದೇನು ಗಾಳಿ, ಹೌದಾ, ಅಥವಾ ವಾತಾವರಣ. ವಾತಾವರಣ ಏನು, ಅನಿಲ, ಹೌದಿಲ್ಲ. ಸೊ ಹಾಗಿದ್ರೆ ಈ ಕಂಡಕ್ಷನ್ ಬರಂಗಿಲ್ಲ. ಅದೇ ರೀತಿ ಕನ್ವೆಕ್ಷನ್, ಸಂವಹನ ಕೂಡ ಬರಂಗಿಲ್ಲ. ಟ್ರಾನ್ಸ್ಮಿಷನ್ ಇದಕ್ಕೆ ಸಂಬಂಧಪಟ್ಟದಲ್ಲ. ಹಾಗಿದ್ರೆ ಆನ್ಸರ್ ಇದಾಗುತ್ತೆ ವಿಕಿರಣ.
ನಾರ್ಮಲ್ ಆಗಿ ಅಂತೀವಿ ಸೌರಶಕ್ತಿ ಅಥವಾ ಸೌರ ಬೆಳಕನ್ನು, ಸೂರ್ಯ ಬೆಳಕನ್ನೇ ಅಂತ ನಾವು ಶಕ್ತಿಯ ಆಕಾರ ಅಂತ ಕರಿತೀವಿ. ನಾವು ನಮ್ಮ ಈ ಭೂಮಿ ಮೇಲಿನ ಎಲ್ಲ ಶಕ್ತಿಯ ಆಕಾರ ಯಾವುದಪ್ಪ? ಸೂರ್ಯನ ಒಂದು ಕಿರಣ ಅಂತ ಕರಿತೀವಿ ನಾವು. ಸೊ ಹಾಗಿದ್ರೆ ಆ ಸೌರಶಕ್ತಿ ಏನಿದೆಯಲ್ಲ ಬೇರೆ ಬೇರೆ ರೀತಿಯಾಗಿ ಅಥವಾ ಆ ಒಂದು ಸೂರ್ಯನ ಕಿರಣ ನಮಗೆ ಅಲ್ಲಿಂದ ಇಲ್ಲಿ ಮುಟ್ಟಾಕ ಏನಾಗುತ್ತಾ, ಯಾವ ಮೂಲಕ ಆಗುತ್ತಾ? ವಿಕಿರಣ. ಇನ್ನೊಂದು ಬರ್ತದೆ ಇನ್ಸೋಲೇಷನ್ ಅಂತ ಬರ್ತದೆ. ಸೇಮ್ ಥಿಂಗ್, ಇನ್ಸೋಲೇಷನ್ ಮತ್ತು ರೇಡಿಯೇಷನ್ ಎರಡೂ ಸೇಮು. ಇನ್ಸೋಲೇಷನ್ ಅಂದಾಗ ಏನಾಗತ್ತಾ? ಸಿಂಪಲ್ ಆಗಿ ಅಲ್ಲಿಂದ ಆಗಮನವಾಗುವಂಥ ಸೂರ್ಯನ ವಿಕಿರಣವನ್ನು ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಒಂದು ವೇಳೆ ಅದು ಭೂಮಿ ಬರೆದು ವಾಪಸ್ ಹೋಗ್ತಾ ಇರ್ತದೆ, ಅಲ್ಲಿಂದ ಬಂದಂಥ ಶಾರ್ಟ್ ವೇವ್ ರೇಡಿಯೇಷನ್ ಏನಿದೆಯಲ್ಲ ಇಲ್ಲಿಂದ ಲಾಂಗ್ ವೇವ್ ರೇಡಿಯೇಷನ್ ಹೋಗ್ತದೆ. ಅಲ್ಲಿ ನಡುಕೆ ಏನಾಗತ್ತಾ? ಓಜೋನ್ ಪದರ ನಾಶ ಆಗಿದ್ರೆ ಏನಾಗತ್ತಾ ಅಲ್ಲಿ ಅದೇ ರೀತಿಯಾಗಿ ಈ ಒಂದು ಕ್ಲೋರೋ ಕಾರ್ಬನ್ ಅಂತ ಏನು ಕರಿತಿಲ್ಲ, ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಕರಿತಿಲ್ಲ, ಅದರ ಒಂದು ಲೇಯರ್ ಇತ್ತಂದ್ರೆ ಅವಾಗ ಏನಾಗತ್ತಾ ಆ ಒಂದು ಹೀಟನ್ನು ತಾಪವನ್ನು ಇಲ್ಲಿ ಟ್ರ್ಯಾಪ್ ಮಾಡ್ತದೆ. ಅವಾಗ ಅದಕ್ಕೆ ಏನು ಕರಿತೀವಿ ನಾವು? ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ನಾವು. ಅಂದರೆ ಸೂರ್ಯನಿಂದ ಬಂದಂಥ ಶಾಖವನ್ನು ಭೂಮಿ ಪಡೆದು ಇಲ್ಲಿಂದ ಉತ್ಸರ್ಜಿತವಾದ ವಿಕಿರಣಗಳಿದಾವಲ್ಲ ವಾತಾವರಣದಿಂದ ಹೊರ ಹೋಗಕ್ಕೆ ಬಿಡಂಗಿಲ್ಲ ಕಾರ್ಬನ್ ಡೈಆಕ್ಸೈಡ್. ಅವಾಗ ಏನಾಗತ್ತಾ ಆ ಶಾಖ ಅಲ್ಲೇ ಕುಂದಿರ್ತದ, ಆ ಉಷ್ಣ ಅಲ್ಲೇ ಕುಂದಿರ್ತದ. ಅದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ. ಇದಕ್ಕೆ ಕಾರಣಕರ್ತವಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನೆನಪಿಟ್ಕೊಳ್ಳಿ ಇದನ್ನ. ಸೊ ಹಾಗಿದ್ರೆ ಮುಂದಿನೊಂದು ಪ್ರಶ್ನೆಗೆ ಹೋಗೋಣ ಅಂತೆ. ಇಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ತಾಪೀಯ ಪರಿಣಾಮವನ್ನು ಬಳಸುವುದಿಲ್ಲ ಅಥವಾ ಉಷ್ಣದ ಪರಿಣಾಮವನ್ನು ಬಳಸುವುದಿಲ್ಲ? ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಯೂಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್? ಸೊ ಫಸ್ಟಿಗೆ ವಿದ್ಯುತ್ ಪ್ರವಾಹ ಅಂದರೆ ಏನಪ್ಪ? ವಿದ್ಯುತ್ ಪ್ರವಾಹ ಅಂದರೆ ಒಂದು ವಸ್ತುವಿನಲ್ಲಿ ಒಂದು ಬಿಂದುವಿನಲ್ಲಿ ಉಂಟಾದಂತಹ ವಿದ್ಯುದ್ದಾವೇಶಕ ಕಣಗಳ ವೇಗದ ಚಲನೆಗೆ ಅಂತ ಕರಿತೀವಿ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ನಾವು. ಸೊ ಹಾಗಿದ್ರೆ ಆ ವಿದ್ಯುತ್ ಪ್ರವಾಹದ ಒಂದು ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಇದು ನೆನಪಿಟ್ಕೊಳ್ಳಿ, ಕ್ವಶನ್ ಆಗುವಂಥದ್ದು ಆಂಪೇರ್. ಇದನ್ನ ಎರಡು ಥರ ಬರೀತಾರೆ, ಆಂಪೇರ್ ಇಲ್ಲ, ಇದು ಇರುವಂಥದ್ದು. ಸೊ ಹಾಗಿದ್ರೆ ವಿದ್ಯುತ್ ಪ್ರವಾಹದ ಪರಿಣಾಮಗಳು ಯಾವುದಪ್ಪ? ನಾರ್ಮಲ್ ಆಗಿ 3 ಬರ್ತಾವ. ಒಂದು ಕಾಂತೀಯ ಪರಿಣಾಮ, ಅದೇ ರೀತಿಯಾಗಿ ರಾಸಾಯನಿಕ ಪರಿಣಾಮ, ಆಮೇಲೆ ಉಷ್ಣ ಪರಿಣಾಮ ಅಥವಾ ತಾಪೀಯ ಅಂತ ಏನು ಕೊಟ್ಟಿದ್ದಾರಲ್ಲ ಇಲ್ಲಿರುವಂಥದ್ದು. ಸೊ ಕಾಂತೀಯ ಅಂದಾಗ ಏನಾಗತ್ತಾ? ಒಂದು ವಸ್ತುವಿನ ಮೂಲಕ ಏನಾಗತ್ತಾ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಏನು ಕರಿತೀವಿ ಪಾಸ್ ಆದಾಗ ಏನಾಗತ್ತಾ ಆ ಒಂದು ವಸ್ತು ಕಾಂತದ ರೀತಿ ವರ್ಕ್ ಆಗುವಂಥದ್ದು. ಸೊ ಅಥವಾ ಕಾಂತ ರೀತಿ ವರ್ತಿಸುವಂಥದ್ದು, ಅದಕ್ಕೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರಿತೀವಿ ನಾವು. ಇದು ನಾರ್ಮಲ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರಿಕ್ ಬೆಲ್ಗಳು. ಹೌದಾ? ಈಗ ಸಾಲಿ ಬೆಲ್ ಇರ್ತಾವೆ, ಅಲಾರಂ ಬೆಲ್ಗಳು ಇರ್ತಾವಲ್ಲ, ಅಲ್ಲಿ ಯಾವುದಾಗ್ತದೆ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಯಾಕಂದರೆ ಅಲ್ಲಿ ಆರ್ಮೇಚರ್ ಮೂಲಕ ಹೋದಂಥ ಆ ಒಂದು ಕರೆಂಟ್ ಏನದ ತನ್ನಲವನ್ನು ಉಂಟು ಮಾಡ್ತದೆ ಅಥವಾ ವೈಬ್ರೇಷನ್ ಉಂಟು ಮಾಡ್ತದೆ. ಅದರಿಂದ ಏನಾಗುತ್ತೆ ಆ ಒಂದು ನಾವು ಬೆಲ್ ಅಂತ ಏನು ಕರಿತೀವಲ್ಲ ಅದು ಹೋಗಿ ಬಡಿಯುವಂಥದ್ದು. ಅದರ ಮೂಲಕ ಏನಾಗುತ್ತೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಮೂಲಕ ಆಗುವಂಥದ್ದು. ರಾಸಾಯನಿಕ ಪರಿಣಾಮ ಅಂದ್ರೇನು? ಕೆಲವೊಂದಿಷ್ಟು ದ್ರಾವಣಗಳು ಇರ್ತಾವೆ, ಕೆಲವೊಂದಿಷ್ಟು ವಸ್ತುಗಳು ಇರ್ತಾವೆ, ಅದರ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಈ ಕರೆಂಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅವು ತಮ್ಮ ಒಂದು ಗುಣಗಳನ್ನು ಬದಲಾಯಿಸ್ತಾವೆ. ಅಂದರೆ ರಾಸಾಯನಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಅದಕ್ಕೆ ಏನು ಕರಿತೀವಿ? ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ ಅಂತ ಅಂದಾಗ ಏನಾಗುತ್ತೆ? ಇಲ್ಲಿ ಆ ಬಂದಂಥ ಕರೆಂಟ್ ಏನಿದೆ ಉಷ್ಣದ ರೂಪದಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಬದಲಾಗುವಂಥದ್ದು ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ ಅಂತ ಕರೀತಾರೆ. ಸೊ ಅದಕ್ಕೆಲ್ಲ ಉದಾಹರಣೆ ಯಾವುದಪ್ಪ? ಈ ನಾವು ನಾರ್ಮಲಾಗಿ ಮನ್ಯಾಗ ಕಾಯಿಲ್ ಹಾಕಿ ನೀರು ಕಾಸ್ತೇವಿಲ್ಲ, ಅದು ಕೂಡ ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮಕ್ಕೊಂದು ಉದಾಹರಣೆ. ಅದೇ ರೀತಿಯಾಗಿ ಇಸ್ತ್ರಿ ಮಾಡ್ತೀವ, ಅದು ಕೂಡ ಒಂದು ಉದಾಹರಣೆ ಆಗ್ತದೆ. ಈ ರೀತಿಯಾಗಿ ಹಲವಾರು ಇದಾವೆ. ಇಲ್ಲಿ ಅದು ಕೂಡ ಬಲ್ಬು, ಇದು ಕೂಡ ಈಗ ನಾರ್ಮಲ್ ಆಗಿ ನೀವು ಬಲ್ಬ್ ಅಂತ ಅನ್ಕೊಂಡಾಗ ಏನಾಗುತ್ತೆ? ನೀವು ನೋಡಿ, ಈಗ ಬಲ್ಬ್ ಹೋಗಿರ್ತದ, ತೆಗಿಯುವಾಗ ಏನಾಗುತ್ತೆ? ಕಾದಿರ್ತದ. ಹೌದಾ? ಸೊ ಅಲ್ಲಿ ಆ ಬಂದಂಥ ವಿದ್ಯುತ್ ಪ್ರವಾಹ ಏನಿದೆಯಲ್ಲ ಅಲ್ಲಿ ಒಂದು ತಾಪವನ್ನು ಉಂಟು ಮಾಡ್ತದೆ. ಅದರಿಂದ ಏನಾಗುತ್ತೆ? ಆ ಟಂಗ್ಸ್ಟನ್ ಇದೆ ಹೊಳಿತದ, ಹೊಳಿದ್ರ ಮೂಲಕ ಬಲ್ಬ್ ಏನಿದೆ ಹೊಳಿತದ, ಅದ್ರ ಮೂಲಕ ನಮಗೆ ಬೆಳಕನ್ನು ನೀಡುವಂಥದ್ದು. ಅದು ಕೂಡ ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮಕ್ಕೆ ಉದಾಹರಣೆ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ಆಪ್ಷನ್ ನೋಡೋಣ ಅಂತೆ. ಒಂದು ಬಲ್ಬ್ ಏನಿದೆ ಇದು ಉಷ್ಣದ ಪರಿಣಾಮ, ಹೌದು. ಇಲ್ಲಿ ಏನು ಕೇಳಿದರೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಇದು ಆನ್ಸರು ಬರಂಗಿಲ್ಲ. ಇಮ್ಮರ್ಷನ್ ಹೀಟರ್, ಹೀಟರ್ ಅಂದಾಗ ನಾನು ಆಲ್ರೆಡಿ ಹೇಳಿದೆ, ಅಲ್ಲೂ ಕೂಡ ಉಷ್ಣತೆಯನ್ನು ಇರುವಂಥದ್ದು, ಇದು ಕೂಡ ಆನ್ಸರ್ ಬರಂಗಿಲ್ಲ. ಏನು ಇಸ್ತ್ರಿ ಅಂತ ಹೇಳಿದೆ, ಇಸ್ತ್ರಿ ಮಾಡೋದು ಕೂಡ ಅದು ಕೂಡ ಬರಂಗಿಲ್ಲ. ಸೊ ಉಳಿದು ಯಾವುದಪ್ಪ? ವಿದ್ಯುತ್ ಗಂಟೆ ಅಥವಾ ಎಲೆಕ್ಟ್ರಿಕ್ ಬೆಲ್ ಏನಿದೆ ಇರುವಂಥದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟದ? ಹಾಗಿದ್ರೆ ಕಾಂತೀಯ ಪರಿಣಾಮಕ್ಕೆ ಸಂಬಂಧಪಟ್ಟದ. ಸೊ ಹಾಗಿದ್ರೆ ಉಷ್ಣದ ಪರಿಣಾಮಕ್ಕೆ ಸಂಬಂಧಪಟ್ಟಿಲ್ಲ. ಆನ್ಸರ್ ಯಾವುದಾಗ್ತದೆ? ಹಾಗಿದ್ರೆ ವಿದ್ಯುತ್ ಗಂಟೆ ಆಗ್ತದ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತ. ನಾ ಆಲ್ರೆಡಿ ಹೇಳಿದ್ದೆ ನಿಮಗೆ, ಬೆಳಕು, ದರ್ಪಣಗಳು, ಬೆಳಕಿನ
ಪ್ರತಿಫಲನ, ವಿಭಜನೆ, ಅದೇ ರೀತಿಯಾಗಿ ಸಂಪೂರ್ಣ ಆಂತರಿಕ ಪ್ರತಿಫಲನ, ವ್ಯತೀಕರಣ, ಇವೆಲ್ಲ ರಿಪೀಟೆಡ್ಲಿ ಕ್ವಶನ್ ಕೇಳುವಂಥದ್ದು. ಮೊನ್ನೆ ನಾವು ಡಿಸ್ಕಷನ್ ಮಾಡುವಾಗ ನಿಮ್ನ ಮತ್ತು ಪೀನ ದರ್ಪಣ ಡಿಸ್ಕಷನ್ ಮಾಡಿದ್ದು. ಇಲ್ಲಿ ಸಮತಲ ದರ್ಪಣ ಬಗ್ಗೆ ಏನೋ ಹೇಳಿದ್ದಾರೆ. ಸೊ ಈ ಸಮತಲ ದರ್ಪಣದಿಂದ ರೂಪುಗೊಳ್ಳುವ ಚಿತ್ರಗಳ ಬಗ್ಗೆ ಕೆಳಗಿನಲ್ಲಿ ಯಾವುದು ಸತ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದಪ್ಪ? ಸಮತಲ ದರ್ಪಣದಿಂದ ಉಂಟಾದಂಥ ಒಂದು ಪ್ರತಿಬಿಂಬ ಯಾವ ರೀತಿ ಇರ್ತದೆ? ನೆಟ್ಟಗಿರ್ತದೆ, ತಲೆ ಕೆಳಗಾಗಿರುತ್ತದೆ, ತುಂಬ ದೊಡ್ಡದಾಗಿರುತ್ತದೆ, ತುಂಬ ಚಿಕ್ಕದಾಗಿರುತ್ತದೆ. ಇಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಯಾವ ರೀತಿಯಾದ. ಈಗ ನಾರ್ಮಲ್ ಆಗಿ ಸಮತಲ ದರ್ಪಣ ಅಂದಾಗ ನಾನೀಗ ಆಲ್ರೆಡಿ ಹೇಳಿದ್ದೆ ನಿಮಗೆ, ಶೋರೂಮಲ್ಲಿ ನಾವು ಹೋದಾಗ ಈಗ ನಾವು ಡ್ರೆಸ್ ಹಾಕೊಂಡು ರೆಡಿ ಆಗ್ತಾ ಇರ್ತೀವಿ ಒಳಗಡೆ, ಹೌದಾ? ಡ್ರೆಸ್ ಹಾಕೊಂಡು ನೋಡುವಾಗ ಅಲ್ಲೊಂದು ಮಿರರ್ ಇರ್ತದೆ, ಹೌದಾ? ಅದು ಸಮತಲ ದರ್ಪಣಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಸಮತಲ ದರ್ಪಣ ನಿಂತು ನೋಡಿದಾಗ ನಮ್ಮ ಪ್ರತಿಬಿಂಬ ಹೆಂಗೆ ಕಾಣ್ತದೆ? ಸ್ಟ್ರೇಟ್ ಕಾಣ್ತದೆ, ನಾವು ಉಲ್ಟಾ ಕಾಣ್ತೇವೆ, ಹಿಂಗೆ ಸ್ಟ್ರೇಟ್ ಕಾಣ್ತೇವಲ್ಲ. ಸೊ ಹಾಗಿದ್ರೆ ಆನ್ಸರ್ ಏನಾಗ್ತದೆ? ನೆಟ್ಟಗಿರುತ್ತದೆ, ಹೌದಾ? ಇದಾಗ್ತದೆ. ಆದರೆ ಇಲ್ಲಿ ಎರಡು ಥರ ಆಪ್ಷನ್ ಬರ್ತದೆ. ಇನ್ನೊಂದು ಥರ ಕ್ವಶನ್ ಕೇಳ್ಬೋದು, ಸಮತಲ ದರ್ಪಣದಿಂದ ರೂಪುಗೊಳ್ಳುವ ಪ್ರತಿಬಿಂಬವು ಯಾವ ರೀತಿಯಾಗಿರ್ತದೆ? ಸತ್ಯ ಪ್ರತಿಬಿಂಬವಾಗಿರ್ತದೆ, ಮಿಥ್ಯ ಪ್ರತಿಬಿಂಬವಾಗಿರ್ತದೆ? ನಿಮ್ಗೆ ಅನಿಸ್ಬೋದು, ಸೊ ನಾನು ನೆಟ್ಟಗದೇನಪ್ಪ ಸತ್ಯ ಪ್ರತಿಬಿಂಬ ಅಲ್ಲ, ಉಲ್ಟಾ. ಯಾವಾಗಲೂ ಕೂಡ ಪ್ರತಿಬಿಂಬ ಅಂದ್ರೇನು, ನಮ್ದು ಈಗ ಉಲ್ಟಾ ಆಡಿದಾಗ ಏನಾಗುತ್ತೆ? ಉಲ್ಟಾ ಬೀಳ್ತದೆ. ಉಲ್ಟಾ ಅಂದರೆ ನಮ್ಮ ಮೂರ್ತಿ ಅಥವಾ ನಮ್ಮ ಒಂದು ಏನಿದೆ ಚಿತ್ರ ಏನಿದೆಲ್ಲ ಅದು ಉಲ್ಟಾ ಏನಾರ ಕಂತಂದ್ರೆ ಅದು ಸತ್ಯ ಪ್ರತಿಬಿಂಬ. ನೇರವಾಗಿ ಕಂತಂದ್ರೆ ಮಿಥ್ಯ ಪ್ರತಿಬಿಂಬ, ಹೌದಾ? ಎಷ್ಟು ಮಂದಿ ಐತೆ ನೋಡಿ, ಸೇಮ್ ಮಜಾ ಐತಿ ಒಂಥರ. ಸೊ ಹಾಗಿದ್ರೆ ಇಲ್ಲಿ ಸಮತಲ ದರ್ಪಣ ಬಗ್ಗೆ, ರೂಪುಗಳ ಚಿತ್ರ ಬಗ್ಗೆ ಅಂತಂದಾಗ ಏನಾಗುತ್ತೆ? ಇದು ನೇರವಾಗಿರ್ತದೆ, ನೆಟ್ಟಗಿರ್ತದೆ. ತಲೆ ಕೆಳಗಿರೋದು ಯಾವಾಗುತ್ತೆ? ತುಂಬ ದೊಡ್ಡದಾಗಿರೋದು ಯಾವಾಗುತ್ತಾ? ತುಂಬ ಚಿಕ್ಕದಾಗಿರೋದು ಯಾವಾಗುತ್ತಾ? ನೋಡ್ಕೊತ ಹೋಗೋಣ ಅಂತೆ. ಸೊ ಫಸ್ಟಿಗೆ ಸಮತಲ ದರ್ಪಣದ ಆಲ್ರೆಡಿ ಹೇಳಿದೆ ನಿಮಗೆ, ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಮಿರರ್ಗಳು ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ಕ್ಷೌರ ಅಂಗಡಿಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಎಲ್ಲಿ? ಹಿನ್ನೋಟ ಅಲ್ಲ, ಮುಂದ್ಗಡೆ ಇರುವಂಥದ್ದು. ಸೊ ಅಲ್ಲಿ ನೆನಪಿಟ್ಕೊಳ್ಳಿ, ನಮ್ದು ಹೆಂಗಿದೆ ಅಷ್ಟೇ ಕಾಣ್ತಿಲ್ಲ ನಾವು. ಈಗ ನಾರ್ಮಲಾಗಿ ನಾನು ಸೈಜ್ ಎಷ್ಟು ಅಂದ್ರೆ ಅಷ್ಟೇ ಕಾಣ್ತೇನೆ, ಜಾಸ್ತಿ ಕಾಣಂಗಿಲ್ಲ ಅದಕ್ಕಿಂತ ಕನ್ನಡಿಯೊಳಗೆ. ಸೊ ಅದು ಸಮತಲ ದರ್ಪಣ. ನಾವು ಎಷ್ಟದೆ ಸಮ, ಹೌದಾ? ತಲ, ಹೌದಾ? ಅದೇ ರೀತಿಯಾಗಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಂತ ಬರ್ತಾವೆ. ಇಲ್ಲಿ ದರ್ಪಣಗಳಲ್ಲಿ ಫಸ್ಟಿಗೆ ಎರಡು ಥರ ಬರ್ತಾವೆ, ಒಂದು ಸಮತಲ, ಒಂದು ಗೋಳೀಯ, ಹೌದಾ? ಸಮತಲ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಗೋಳೀಯ ಅಂತ ಅಂದಾಗ ಏನಾಗುತ್ತಾ? ನಿಮ್ನ ಮತ್ತು ಪೀನ ದರ್ಪಣಗಳಂತ ಬರ್ತಾವೆ. ಇಲ್ಲಿ ನಿಮ್ಗೆ ಏನೆಲ್ಲ ಕ್ವಶನ್ಗಳಾಗ್ಬೋದು? ನಿಮ್ನ ದರ್ಪಣ ಅಂದಾಗ ಏನಾಗುತ್ತಾ? ಎಲ್ಲಿ ಪ್ರತಿಬಿಂಬ ಉಂಟಾಗ್ತದ? ಮುಂದಾಗ್ತದನೋ ಹಿಂದಾಗ್ತದನೋ ಅಂತ ಕೇಳ್ತಾರೆ. ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಯಾವಾಗಲೂ ಮುಂದಾಗ್ತದೆ, ಅದೇ ಪೀನ ದರ್ಪಣದಲ್ಲಿ ಹಿಂದಾಗ್ತದೆ. ಆಮೇಲೆ ಇನ್ನೂ ಒಂದು ಕ್ವಶನ್ ಕೇಳ್ಬೋದು, ಒಂದು ವೇಳೆ ನಿಮ್ನ ದರ್ಪಣದಲ್ಲಿ ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ ಕೇಳ್ಬೋದು. ನಿಮ್ನ ನಿಜ ಅಂತ ಅನ್ಕೊಳ್ಳೋಣ ಅಂತೆ. ಸೊ ಒಂದು ನೆನಪಿದ್ರೆ ಸಾಕು. ಸೊ ನಿಮ್ನ ಪ್ರತಿಬಿಂಬ ಅಂದಾಗ ನಿಜವಾದ ಪ್ರತಿಬಿಂಬ ಉಂಟಾಗ್ತದೆ ಅಥವಾ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ ಅಂದರೆ ಉಲ್ಟಾ ಬೀಳ್ತದೆ, ಹೌದಾ? ಸೊ ಇದು ಕೂಡ ಕ್ವಶನ್ ಆಗುವಂಥದ್ದು. ಆಮೇಲೆ ಪೀನ ದರ್ಪಣ, ಇಲ್ಲಿ ಒಂದು ಆಲ್ರೆಡಿ ನೆನಪಿಟ್ಕೊಂಡು ನಾವು, ಅಲ್ಲಿ ಸತ್ಯ ಪ್ರತಿಬಿಂಬ ಅಂದರೆ ಇಲ್ಲಿ ಮಿಥ್ಯ ಪ್ರತಿಬಿಂಬ ಆಗ್ತದೆ, ಹೌದಾ? ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಕ್ವಶನ್ ಕೇಳ್ತಾರೆ. ನಾರ್ಮಲಾಗಿ ಚೆಸ್ ಮಾಡ್ಕೊಳಕ್ಕೆ ಹೋಗ್ತೀವಿ ನಾವು, ಹೌದಾ? ಅವ್ರದ್ದು ನೆಗೆಟಿವ್ ಇರ್ತದೆ, ಒಬ್ಬರು ಪಾಸಿಟಿವ್ ಇರ್ತದೆ. ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್? ಈ ನಾರ್ಮಲಾಗಿ ನಾವು ಒಂದು XY ಅಕ್ಷ ಅಂತ ಅನ್ಕೊಳ್ಳಂತ ನಾವು ಸಣ್ಣದಾಗ ಕಲ್ತಿರ್ತೀವಿ. XY ಅಂತ ಅಂದಾಗ ಏನಾಗುತ್ತೆ? ಇಲ್ಲಿ ನೆಗೆಟಿವ್ ಇರ್ತದೆ, ಹೌದಾ? ಇಲ್ಲಿ 0 ಇರ್ತದೆ, ಇಲ್ಲಿ ಪಾಸಿಟಿವ್ ಇರ್ತದೆ. ಇಷ್ಟಂತೂ ನಮ್ಗೆ ಗೊತ್ತದ. ಇಲ್ಲೇನಿದೆ? ನಿಮ್ನ. ಇದನ್ನ ಹೆಂಗೆ ನೆನಪಿಟ್ಕೋದು? ಇಲ್ಲಿ ಕಣಿ ನಿರ್ಸೇವಿ, ಪ್ರತಿಬಿಂಬ ಎಲ್ಲಿ ಬೀಳ್ತದೆ? ಮುಂದೆ ಬೀಳ್ತದೆ ಅಂದ್ರೆ ನಿಮ್ನ, ಹಿಂದೆ ಬೀಳ್ತದೆ ಅಂದ್ರೆ ಪಾಸಿಟಿವ್, ಪೀನ ದರ್ಪಣ, ಹೌದಾ? ಇಷ್ಟು ನೆನಪಿಟ್ಕೋಬೋದಾ ನಾವು? ಸೊ ಇದು ದರ್ಪಣ ಬಗ್ಗೆ ನಾವು ಗೊತ್ತಿರಬೇಕಾದಂಥ ಅಂಶಗಳಿದು. ಸೊ ಹಾಗಿದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ನಿಮ್ನ ದರ್ಪಣ ಆಲ್ರೆಡಿ ಹೇಳಿದ್ದೆ, ದಂತ ವೈದ್ಯರು ಯೂಸ್ ಮಾಡುವಂಥದ್ದು, ಹೌದಾ? ವಾಹನಗಳ ಹೆಡ್ಲೈಟ್ ಏನಿಲ್ಲ ಅಲ್ಲಿ ಯೂಸ್ ಮಾಡುವಂಥದ್ದು. ಅದೇ ಒಂದು ವೇಳೆ ಹಿನ್ನೋಟ ದರ್ಪಣ ಸೈಡಿಗೆ ಇರ್ತದೆ ಗೊತ್ತಾ ಮಿರರ್, ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಪೀನ ದರ್ಪಣ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕ್ವಶನ್ಗಳು ಆಗೋ ಚಾನ್ಸಸ್ ಇರ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಇಲ್ಲಿ ಏನು ಕೇಳಿದರೆ, ಸಾಮಾನ್ಯವಾಗಿ ಆಮ್ಲದ ರುಚಿ ಹೇಗಿರುತ್ತದೆ? ಹೌದಾ? ನಾವು ಒಂದು ಚಾಪ್ಟರ್ ಓದಿದ್ದೀವಿ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಹೇಳಿ ಕೆಲಸ. ಸೊ ಆಮ್ಲಗಳು ಅಂದ್ರೇನು, ಪ್ರತ್ಯಾಮ್ಲಗಳು ಅಂದ್ರೇನು, ಲವಣಗಳು ಅಂದ್ರೇನು? ಸೊ ನಾರ್ಮಲಾಗಿ ಆಮ್ಲಗಳು ಅಂದಾಗ ಏನಾಗುತ್ತೆ? pH ವ್ಯಾಲ್ಯೂ ಬಗ್ಗೆ ನಾವು ನೆನಪಿಟ್ಕೋಬೇಕಾಗತ್ತೆ. ಆಮ್ಲಗಳು ನಾವು ಹೆಂಗೆ ನೆನಪಿಟ್ಕೋತೀವಿ ಅಂದರೆ ಆ್ಯಸಿಡ್, ಬೇಸಸ್, ಸಾಲ್ಟ್ಸ್, ಹೌದಾ? AB ಆಲ್ಫಾಬೆಟಿಕಲ್ ಪ್ರಕಾರ ಹೆಂಗಿತ್ತು? ನಾರ್ಮಲಾಗಿ 0 to 14 ಅಂತ ನಾವು ಕರಿತೀವಿ ನಾವು pH ವ್ಯಾಲ್ಯೂ ಇರೋದು, ಹೌದಾ? pH ವ್ಯಾಲ್ಯೂ ಎಷ್ಟು? 0 to 14. ಫಸ್ಟ್ ಆ್ಯಸಿಡ್, ಆಮ್ಲ, ಹೌದಾ? ಸೊ ಹಾಗಿದ್ರೆ ಏನಿಂದ ಸ್ಟಾರ್ಟ್ ಆಗುತ್ತಾ? ಇಲ್ಲಿ ಡಿವೈಡ್ ಮಾಡ್ಕೋತೀವಿ. 0 to 7 ಏನಿದೆಯಲ್ಲ ಇದು ಆಮ್ಲ, pH ವ್ಯಾಲ್ಯೂ ಹೊಂದಿರುವಂಥದ್ದು. ಅದೇ ರೀತಿಯಾಗಿ 7 ರಿಂದ 14 ಏನಿದೆಯಲ್ಲ ಇದು ಪ್ರತ್ಯಾಮ್ಲ ಅಥವಾ ಬೇಸಸ್ ಅಂತ ನಾವು ಕರಿತೀವಿ, ಪ್ರತ್ಯಾಮ್ಲ ಅಂತ ಕೇಳುವಂಥದ್ದು. ಸೊ ಇಲ್ಲಿ ಏನು ಕೇಳಿದ್ರೆ, ಸಾಮಾನ್ಯವಾಗಿ ಆಮ್ಲದ ರುಚಿ ಹೇಗಿರುತ್ತದೆ? ಸೊ ನಾರ್ಮಲ್ ಸಿಂಪಲ್ ಹೇಳ್ತೀನಿ ನಾನು, ಸಿಟ್ರಿಕ್ ಆ್ಯಸಿಡ್, ಹೌದಾ? ನಿಂಬೆಯನ್ನು ನಾರ್ಮಲಾಗಿ ಬಾಯಿ ಹಾಕೊಂಡ್ರೆ ಹೆಂಗೆ ಇರ್ತದೆ? ಹುಳಿ ಹುಳಿ ಇರ್ತದಲ್ಲ. ಸೊ ಹಾಗಿದ್ರೆ ಆನ್ಸರ್ ಇದಾಗ್ತದೆ
ಹುಳಿ. ಅದೇ ಒಂದು ವೇಳೆ ಕಹಿ ಅಂದರೆ ಪ್ರತ್ಯಾಮ್ಲ. ಇದು ನೆನಪಿಟ್ಕೊ. ಇದರ ಮೇಲೆ ಮತ್ತೇನು ಕ್ವಶನ್ ಕೇಳ್ಬೋದು ನಿಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೇಲೆ ಅಂದರೆ, ಒಂದು ಈ pH ವ್ಯಾಲ್ಯೂ ಬಗ್ಗೆ ಕೇಳ್ತಾರೆ. ಆಮೇಲೆ ಇನ್ನೊಂದು ಕೇಳ್ತಾರೆ ಆಮ್ಲ ಮಳೆಯ pH ವ್ಯಾಲ್ಯೂ ಎಷ್ಟದ. ಆಮ್ಲ ಮಳೆಯ pH ವ್ಯಾಲ್ಯೂ ಅಂದಾಗ 5.6. ಅದೇ ರೀತಿಯಾಗಿ ಇನ್ನೊಂದು ಏನು, ನಮ್ಮ ಬಾಯಿಯ ಆಮ್ಲದ pH ವ್ಯಾಲ್ಯೂ ಅಥವಾ ಬಾಯಿಯ pH ವ್ಯಾಲ್ಯೂ ಎಷ್ಟು ಕಮ್ಮಿ ಆದ್ರೆ ನಮಗೆ ಹಲ್ಲು ಹುಳುಕಕ್ಯಾವು, ಅದು ಕೂಡ ಕ್ವಶನ್ ಕೇಳ್ತಾರೆ. ಸೊ ಬಾಯಿಯ pH ವ್ಯಾಲ್ಯೂ ಎಷ್ಟು ಇರಬೇಕಪ್ಪ, ಇದು 5.5 ಇರಬೇಕು. ಇದಕ್ಕಿಂತ ಕಮ್ಮಿ ಆಯ್ತಂದ್ರೆ ಆಟೋಮೆಟಿಕಾಗಿ ಏನಾಗುತ್ತೆ, ನಮ್ಮ ಬಾಯಿ ಹಲ್ಲಿಂದ ಹುಳುಕಾಗ್ತದೆ. ಸೊ ಹಾಗಿದ್ರೆ ಹೆಂಗೆ ನೆನಪಿಟ್ಕೊಳ್ಳಪ್ಪ, ಬಾಯಿದು ಪಂಚೇಂದ್ರಿಯಗಳು ಗೊತ್ತಾ, ಹೌದಾ, ಪಂಚೇಂದ್ರಿಯಗಳ ಇದೆ. ಸೊ ಹಾಗಿದ್ರೆ 5.5, ಬಾಯಿ ಕೂಡ ಪಂಚೇಂದ್ರಿಯಗಳು ಒಂದಾಗ್ತದಿಲ್ಲ. ಸೊ ಆ ರೀತಿ ನೆನಪಿಟ್ಕೋದು. ಆಮ್ಲಮಳೆ 5.6 ನೆನಪಿಟ್ಟುಕೊಳ್ಳಿ, ಇದು ರಿಪೀಟೆಡ್ ಕೆ ಇರುವಂಥದ್ದು. ಅದೇ ಒಂದು ವೇಳೆ ಈ ರೀತಿಯ ಕ್ವಶನ್ ಕೇಳ್ತಾರೆ ನಿಮಗೆ, ಕುಡಿಯುವ ನೀರಿನ pH ವ್ಯಾಲ್ಯೂ ಎಷ್ಟದ. ಅದೇ ರೀತಿಯಾಗಿ ಇನ್ನೊಂದು ಕೇಳ್ತಾರೆ ಡಿಸ್ಟಿಲ್ಡ್ ವಾಟರ್, ಶುದ್ಧ ನೀರು. ಇದು ನಾರ್ಮಲ್ ಆಗಿ ಮ್ಯಾಕ್ಸಿಮಮ್ ಕೆ ಇರುವಂಥದ್ದು, ಶುದ್ಧ ನೀರಿನ ಕೇಳ್ತಾರೆ. ಶುದ್ಧ ನೀರೇನಿದೆಲ್ಲ ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಸೊ ಹಾಗಿದ್ರೆ ಎಷ್ಟು ಇರಬೇಕದು, 7 ಇರ್ತದೆ. ಇದು pH ವ್ಯಾಲ್ಯೂ ಇರುವಂಥದ್ದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಂಶಗಳಿದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯ ಉಪಸ್ಥಿತಿಯಲ್ಲಿ ಉರಿಯುವುದಿಲ್ಲ, ಇದು ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದಕ್ಕೆ, ಪೇಪರ್ಗೆ ಉರಿ ಹಚ್ಚಿ ಹತ್ತತಿಲ್ಲ ಹತ್ತತಿ, ಮರಕ್ಕೆ ಪಕ್ಕ ಹತ್ತತಿ, ಕಲ್ಲಿದಲ್ಲ ಇಡ್ಲಿಗೆ ಹತ್ತತಿಲ್ಲ ಹತ್ತತಿ, ಕಲ್ಲಿಗೆ ಹೋಗಿ ಬೆಂಕಿ ಹಚ್ಚಿ ಹತ್ತತಿನ ಹತ್ತಂಗಿಲ್ಲ. ನಮ್ಮ ತಲೆ ಅಂತಲ್ಲ ಇಂಥವ್ರು ಭಗೀರಥ ಪ್ರಯತ್ನ ಮಾಡಿರೂ ಆಗಂಗಿಲ್ಲ, ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆದರೂ ಆಗಂಗಿಲ್ಲ, ಏನು ಮಾಡಿದ್ರು ಕಲ್ಲಿಗೆ ಬೆಂಕಿ ಹಚ್ಚಕ್ಕಾಗಲ್ಲ, ಹೌದಾ. ಆದರೆ ಟೋಟಲಾಗಿ ಆನ್ಸರ್ ಇರುವಂಥದ್ದು ಯಾವುದಾಗಿದ್ದರೆ, ಕೆಳಗಿನಲ್ಲಿ ಯಾವುದು ಗಾಳಿಯ ಉಪಸ್ಥಿತಿಯಲ್ಲಿ ಉರಿಯುವುದಿಲ್ಲ ಅಂತ ಕೇಳಿದರೆ, ಉರಂಗಿಲ್ಲ ಅಂದಾಗ ಏನಾಗುತ್ತೆ, ಕಲ್ಲು. ಸೊ ಇಲ್ಲಿರುವಂಥದ್ದೇನು, ದಹನದ ಬಗ್ಗೆ ಕೇಳಿದ್ದಾರೆ, ಇಂಧನಗಳ ಬಗ್ಗೆ ಕೇಳಿದ್ದಾರೆ. ದಹನ, ಆಮೇಲೆ ದಹನಕಾರಿ, ದಹನಾನುಕೂಲಿ. ದಹನಕಾರಿ ಅಂದರೆ ಯಾವ ಒಂದು ವಸ್ತು ಉರಿತದಲ್ಲ, ಇವೇನಿದಾವಲ್ಲ ಇವು ಮೂರು ಏನಿದಾವಲ್ಲ ದಹನಕಾರಿ, ಉರಿತಾವು. ದಹನಾನುಕೂಲಿ ಅಂತ ಕೇಳ್ತೀವಿ ನಾವು. ಸೊ ಅಲ್ಲೇನಾಗುತ್ತೆ, ಯಾವ ಒಂದು ವಸ್ತು ಸುಡೋದಕ್ಕೆ ಅಥವಾ ಒಂದು ಬೆಂಕಿಯ ಜ್ವಾಲೆಗೆ ಹೆಲ್ಪ್ ಮಾಡ್ತದಲ್ಲ ಅದಕ್ಕೆ ದಹನಾನುಕೂಲಿ ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ಏನು, ಆಕ್ಸಿಜನ್ ಹೆಲ್ಪ್ ಮಾಡ್ತದೆ, ಹೌದಾ. ಸೊ ಆಕ್ಸಿಜನ್ ಅಂದ ತಕ್ಷಣ ನೆನಪಾಯ್ತು. ಈಗ ಬಿಲ್ಡಿಂಗ್ ಅತಿ ಉರಿ ಹತ್ತಿದಾಗ ಅಲ್ಲಿ ಒಂದು ಇಟ್ಟಿರ್ತಾರೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಇಟ್ಟಿರ್ತಾರೆ. ಆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಲಿ ನೋದನಕಾರಿ ಅಥವಾ ಕೂಲಂಟ್ ಅಂತ ಏನು ಕರಿತೀವಿ, ಅಲ್ಲಿ ತುಂಬಿರ್ತಾರೆ. ಅಲ್ಲೇನು ತುಂಬಿರ್ತಾರೋ ಕಾರ್ಬನ್ ಡೈಆಕ್ಸೈಡ್ ತುಂಬಿರ್ತಾರೆ. ಯಾಕೆ, ಆಕ್ಸಿಜನ್ ಅದರ ಅಪೋಸಿಟ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ಅದೇನಾಗುತ್ತೆ, ದಹನವನ್ನು ಕಮ್ಮಿ ಮಾಡ್ತದೆ, ಆಟೋಮೆಟಿಕ್ಕಾಗಿ ಇದನ್ನು ಮಾಡ್ತದೆ. ಒಂದು ವಿಚಿತ್ರ ನೋಡಿ, ಉರಿ ಹತ್ತಂದ್ರೆ ಅದನ್ನು ಬಂದ್ ಮಾಡೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೇವೆ. ಆದರೆ ಭೂಮಿಗೆ ತಾಪ ಜಾಸ್ತಿ ಆಗಿ ಕಾರಣ ಏನಾಗತ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಆಗತ್ತೆ. ಉಲ್ಟಾ ನೋಡಿ ಹೆಂಗದ, ಹೌದಾ. ಎಲ್ಲ ಕೂಡ ಅವ್ರವ್ರ ಪ್ಲೇಸಲ್ಲಿ ಬೇರೆ ಬೇರೆ ರೀತಿಯಾಗಿ ಕೆಲಸ ಮಾಡ್ತಾರೆ. ಒಂದು ಟೈಮ್ನಾಗ ಚಲೋ ಇದ್ದರೆ ಒಂದು ಟೈಮ್ನಾಗ ಕೆಟ್ಟಿರ್ತಾರೆ. ಎಲ್ಲರೂ ಕೂಡ ಇವನ್ ಕೂಡ ಆಮ್ಲಗಳು, ಲವಣಗಳಾಗಿರ್ಬೋದು, ಅನಿಲಗಳಾಗಿರ್ಬೋದು, ಎಲ್ಲ ಕೂಡ ಹಂಗೆ, ಹೌದಾ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ ಅಂತ. ಇದು ಬಹಳ ಸಲ ಕೇಳ್ತಾರೆ ನಿಮಗೆ, ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ, ಕೆಳಗಿನಲ್ಲಿ ಯಾವುದು ಭೌತಿಕ ಬದಲಾವಣೆ. ಇದರ ಮೇಲೆ ಪ್ರಶ್ನೆಗಳು ರಿಪೀಟೆಡ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ನೋಡೋಣ ಅಂತೆ, ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ. ಕಾಗದವನ್ನು ಚೂರುಗಳಾಗಿ ಕತ್ತರಿಸುವುದು, ಕಬ್ಬಿನ ತುಕ್ಕು ಹಿಡಿಯುವುದು, ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು, ನೀರನ್ನು ಕುದಿಸುವುದು. ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ನೀವೇ ಮಾಡ್ಕೊತ ಹೋಗಿ ನೋಡ್ತಾ. ಫಸ್ಟಿಗೆ ಕಾಗದವನ್ನು ಚೂರುಗಳಾಗಿ ಕತ್ತರಿಸೋದು. ಪೇಪರ್ ಐತಿ, ಅದನ್ನ ಹರಿದು ಹಾಕಿನಿ, ಏನಾರು ಚೇಂಜಸ್ ಆತ್ನ, ಏನು ಚೇಂಜಸ್ ಆಗಲಿಲ್ಲ. ಯಾಸ್ ಇಟ್ ಈಸ್ ಏನಿದೆ, ದೊಡ್ಡ ಪೇಪರ್ ಇದೆ ಸಣ್ಣ ಪೇಪರ್ ಆಯ್ತು, ಅಥವಾ ಪೇಪರ್ ತುಂಡುಗಳಾದವು. ಸೊ ಹಾಗಿದ್ರೆ ಇದು ಭೌತಿಕ ಬದಲಾವಣೆ ಆಯಿತು, ವಸ್ತುವಿನ ಸ್ಥಿತಿಗಳಲ್ಲಿ ಬದಲಾವಣೆ ಆಗಲಿಲ್ಲ. ಹಾಗಿದ್ರೆ ಅದರ ಮೊದಲ ರಾಸಾಯನಿಕ ಬದಲಾವಣೆಗೆ ಫಸ್ಟ್ ಏನೋ ವಸ್ತುವಿನ ಸ್ಥಿತಿ ಬದಲಾವಣೆ ಆಗಬೇಕು. ಇಲ್ಲಿ ಸ್ಥಿತಿ ಬದಲಾವಣೆ ಆಗಿಲ್ಲ, ಹೆಂಗೈತೆ ಹಂಗೈತೆ. ಸೊ ಹಾಗಿದ್ರೆ ಇದು ಆನ್ಸರ್ ಬರಂಗಿಲ್ಲ. ಕಬ್ಬಿಣದ ತುಕ್ಕು ಹಿಡಿಯೋದು, ಇದೇನಾಗತ್ತಾ, ಕಬ್ಬಿನ ತುಕ್ಕುಡಿ ಕೆಲಸ ಮ್ಯಾಗಿಂದ ಪೂರ್ತಿಯಾಗಿ ಸೀಳ್ತದಾಗ ಹೋಗ್ತದೆ. ಸೊ ಇಲ್ಲಿ ಏನಾಗುತ್ತೋ, ರಸ್ಟ್ ಆಗ್ತದೆ ಅಂದ ತಕ್ಷಣ ರಾಸಾಯನಿಕ ಬದಲಾವಣೆ ಆಗ್ತಿದ್ದು, ಹೌದಾ. ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ, ಇದು. ಒಂದು ಕ್ವಶನ್ದಾಗ ಯಾರು ಆನ್ಸರ್ ಇರೋದಿಲ್ಲ ನಾರ್ಮಲಾಗಿ, ಹೌದಾ. ತಪ್ಪು ಯಾವಾಗ ಒಮ್ಮೆ ಕೊಟ್ಟಿರ್ತಾರೆ, ಇಲ್ಲಂತೂ ಇಲ್ಲ. ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು, ನೀರನ್ನು ಕುದಿಸುವುದು. ರಾಸಾಯನಿಕ ಬದಲಾವಣೆ ಇನ್ನೊಂದು ನೆನಪಿಟ್ಕೊಳ್ಳಿ, ಒಂದು ವೇಳೆ ಆ ಬದಲಾವಣೆ ಆಯಿತು,
ರಾಸಾಯನಿಕ ಬದಲಾವಣೆ ಆಯ್ತಂದ್ರೆ ಅದು ಪರ್ಮನೆಂಟ್, ಅದು ಹೊಳ್ಳಿ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಹಾಂ, ಆದರೆ ಇಲ್ಲಿ ಹೆಂಗೆ ಸಕ್ಕರೆನ ನೀರಲ್ಲಿ ಕರಗಿಸೋದು, ನೀರನ್ನು ಕುದಿಸೋದು, ಇಲ್ಲಿ ಎರಡೂ ಕೂಡ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗಿದೆ, ಭೌತಿಕ ಬದಲಾವಣೆಯಲ್ಲಿ ಅದು ಚೇಂಜ್ ಆಗಿದೆ. ಇಲ್ಲಿ ಏನು ಫಸ್ಟ್ ನೋಡ್ಬೇಕಂದ್ರೆ, ಈಗ ನೀರು ಕುದಿಸಿದೆ ನಾನು, ಬಾಯ್ಲ್ ಆಗತ್ತೈತಿ. ಸೊ ಮೇಲೆ ಬರುವಂಥ ಅನಿಲವನ್ನು ಹಿಡ್ಕೊಂಬಿಟ್ಟು ಮತ್ತು ಅದನ್ನ ಏನೋ ತಂಪು ಮಾಡಿಬಿಟ್ಟು ವಾಪಸ್ ನೀರು ತರ್ಬೋದು ಅದನ್ನು. ಅದೇ ರೀತಿಯಾಗಿ ಸಕ್ಕರೆ ನೀರನ್ನ ಕರಗಿದಾಗ ಏನಾಗುತ್ತೆ, ಕಾಸ್ದಂಗೆ ಏನಾಗುತ್ತೆ, ಲಾಸ್ಟಿಗೆ ಮತ್ತು ಆ ಒಂದು ಶುಗರ್ ಕ್ರಿಸ್ಟಲ್ಗಳು ಮತ್ತೆ ಸಿಗ್ತಾವೆ ನಮಗೆ, ಸ್ಫಟಿಕಗಳು. ಸೊ ಹಾಗಿದ್ರೆ ಇವೆರಡೂ ಕೂಡ ಭೌತಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ, ರಾಸಾಯನಿಕ ಬದಲಾವಣೆಗೆ ಆಗಲ್ಲ. ಸೊ ಹಾಗಿದ್ರೆ ರಾಸಾಯನಿಕ ಬದಲಾವಣೆಯ ಮೂಲ ಲಕ್ಷಣಗಳು ಯಾವುದು? ಒಂದು ಏನು, ಪರ್ಮನೆಂಟ್ ಆಗಿ ವಸ್ತುವಿನ ಸ್ಥಿತಿ ಚೇಂಜ್ ಆಗುತ್ತೆ, ಇದನ್ನು ಬಿಟ್ಕೋಬೇಕು. ಅದೇ ರೀತಿಯಾಗಿ ಆ ಒಂದು ಬದಲಾವಂಥ ಸ್ಥಿತಿನ ರಿವರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಇವು ಮಸ್ಟ್ ಆ್ಯಂಡ್ ಶುಡ್ ನಮಗೆ ಬೇಕಾಗಿರುವಂಥ ಅಂಶಗಳು. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಹಾಂ, ಇಲ್ಲಿ ನೋಡಿ, ಕೆಳಗಿನಲ್ಲಿ ಯಾವುದು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ಬೋದು? ನಾ ಆಲ್ರೆಡಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹೇಳ್ತಾ ಇದ್ದ. ಸೊ ಆಮ್ಲಗಳು ಅಂತ ಅಂದಾಗ ಏನಾಗತ್ತೆ, ಈ ನಾರ್ಮಲ್ ಆಗಿ ಆ್ಯಸಿಡ್ ಅಂತ ಅನ್ಕೊಳ್ಳೋಣಂತ. ಆ್ಯಸಿಡ್ ನಮ್ಮ ಬಿದ್ದರೆ ಏನಾಗುತ್ತೆ, ಚರ್ಮ ಏನಾಗುತ್ತೆ, ಕೆಂಪಗಾಕೈತಿಲ್ಲ. ಸೊ ಹಾಗಿದ್ರೆ ಕೆಂಪಗಾಕೈತೆ ಅಂದ ತಕ್ಷಣ ನಾವು ಸಿಂಪಲ್ ನೆನಪಿಟ್ಕೋಬೋದು, ನೀಲಿ ಲಿಟ್ಮಸನ್ನು ಕೆಂಪು ಲಿಟ್ಮಸ್ ಪೇಪರಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗಿಸೋದು ಯಾವುದು? ಒಂದು ಆಮ್ಲ. ಸೊ ಹಾಗಿದ್ರೆ ನೀರು ಆಮ್ಲನ ಅಲ್ಲ. ಬೇಕಿಂಗ್ ಸೋಡಾ ನೋಡೋಣ ಅಂತೆ. ನೈಟ್ರಿಕ್ ಆಮ್ಲ, ನೇರವಾಗಿ ಕ್ವಶನ್ ಕೊಟ್ಬಿಟ್ಟ ನಾವು, ಹೌದಾ? ನೈಟ್ರಿಕ್ ಆಮ್ಲ, ಹೌದಾ? ಇದೇನಿದೆಯಲ್ಲ ಆಮ್ಲ ಆಗ್ತದೆ. ಸೊ ಹಾಗಿದ್ರೆ ಆನ್ಸರ್ ಯಾವುದು? ನೈಟ್ರಿಕ್ ಆಮ್ಲ ಆಗ್ತದೆ. ಬೇಕಿಂಗ್ ಸೋಡಾ ಏನಿದೆ ಸಂಯುಕ್ತ ಆಗ್ತದೆ, ದ್ರಾವಣದ ಒಂದು ಸಂಯುಕ್ತ ಆಗ್ತದೆ. ಅದೇ ರೀತಿಯಾಗಿ ಮಾರ್ಜಕ ದ್ರಾವಣ, ಇದು ಕೂಡ ಆಗಂಗಿಲ್ಲ, ಇದು ಕೂಡ ದ್ರಾವಣ ಆಗ್ತದೆ. ಸೊ ಹಾಗಿದ್ರೆ ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ತಿರುಗಿಸೋದು ಯಾವುದು? ಯಾವುದು? ಆಮ್ಲ. ಅದೇ ರೀತಿಯಾಗಿ ಕೆಂಪನ್ನು ನೀಲಿ ತಿರ್ಸೋದು ಯಾವುದು? ಪ್ರತ್ಯಾಮ್ಲ. ನಿಮ್ಗೆ ಈಗ ಅನಿಸ್ಬೋದು ಇವೆರಡು ನಡಕ್ಕೆ ಒಂದು ಐದು ಸ್ಟೇಟ್, ಹೌದಾ? ತಟಸ್ಥ ಸ್ಥಿತಿ ಅಂತ ಕರಿತೀವಿ ನಾವು. ಅಲ್ಲಿ ಯಾವ ಕಲರ್ ಇರ್ತದಪ್ಪ? ನೀಲಿ ಲಿಟ್ಮಸ್ ಪೇಪರ್. ತಪ್ಪಿ ಕ್ವಶನ್ ಕೇಳಿದ್ರೆ ನಿಮಗೆ, ನೀಲಿಯಿಂದ ಕೆಂಪಾಗೋದು ಆಮ್ಲ, ಕೆಂಪಿಂದ ನೀಲಿ ಆಗೋದು ಪ್ರತ್ಯಾಮ್ಲ. ಹಾಗಿದ್ರೆ ನಡಕ್ಕೊಂದು ಬಂದು ತಟಸ್ಥ, ಹೌದಾ? ತಟಸ್ಥ ಸ್ಥಿತಿಯಲ್ಲಿರುವಂಥ ಒಂದು ವಸ್ತು ಏನಿದೆ, ನೀಲಿ ಲಿಟ್ಮಸ್ ಪೇಪರನ್ನು ಯಾವ ಒಂದು ಇದಕ್ಕೆ ಟರ್ನ್ ಮಾಡ್ತದೆ? ಹಸಿರು. ನೆನಪಿಟ್ಕೊಳ್ಳಿ, ಇದು ಕ್ವಶನ್ ನಾರ್ಮಲ್ ಆಗಿ ಕೇಳಿಲ್ಲ ಇದುವರೆಗೂ, ತಪ್ಪಿ ಕೇಳಬಹುದು. ಹಸಿರು ಬಣ್ಣದಲ್ಲಿ ಇರ್ತದೆ, ಅದನ್ನ ನೆನಪಿಟ್ಕೊಳ್ಳಿ. ಸೊ ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಇದು ಸ್ವಲ್ಪ ಎನ್ವಿರಾನ್ಮೆಂಟ್ ಕೂಡ ಹೌದು, ಅದೇ ರೀತಿಯಾಗಿ ಸೈನ್ಸ್ ಕೂಡ ಹೌದು. ಬಯಾಲಜಿ ಕ್ವಶನ್ ಕೇಳಿದ್ದಾರೆ. ಕೆಳಗಿನಗಳಲ್ಲಿ ಯಾವುದು ಸರಳ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಬಲ್ಲದು? ಹೌದಾ? ಸೊ ಫಸ್ಟಿಗೆ ಕೀಟಗಳು. ನಾವು ಕೀಟಗಳು ನೋಡಿದ್ದೀವಿ. ಕೀಟಗಳು ನೋಡಿದಾಗ ಏನಾಗುತ್ತಪ್ಪ, ಯಾವುದೋ ಒಂದು ಅನ್ಕೊಳ್ಳೋಣ ಅಂತ. ಓಕೆ, ಸೊ ನೊಣ ಅಂತ ಅನ್ಕೊಳ್ಳೋಂಥ, ಯಾವುದೋ ಒಂದು ಮಿಡತೆ ಅನ್ಕೊಳ್ಳೋಂಥ, ಏನೋ ಒಂದು ಅನ್ಕೊಳ್ತಾ. ಮಿಡತೆ ಅಂದಾಗ ಎಲಿ ತಿಂತದ, ಅಂದರೆ ತನ್ನ ಆಹಾರ ತಾನು ತಯಾರಿಸ್ಕೊಳಕ್ಕೆ ಬರೋಂಗಿಲ್ಲ, ಹೌದಾ? ಸೊ ಹಾಗಿದ್ರೆ ಇದು ಬರೋಂಗಿಲ್ಲ. ಒಂದು ಎಕ್ಸಾಂಪಲ್ ಗೊತ್ತಿರೋ ಸಾಕು ನಮಗೆ. ಹಸಿರು ಸಸ್ಯಗಳು. ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯ ಪ್ರಕ್ರಿಯೆಯ ಮೂಲಕ ಏನಾಗತ್ತಾ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ. ಅದಕ್ಕೆ ಸ್ವಪೋಷಕರು ಅಂತ ಕರೀತಾರೆ, ಆಟೋಟ್ರೋಪ್ಸ್ ಅಂತ ಕೂಡ ಕರೀತಾರೆ. ಸೊ ಯಾವುದಪ್ಪ? ನೀಲಿ ಹಸಿರು ಶೇವಲ ಆಗಿರ್ಬೋದು, ಬೇರೆ ರೀತಿಯಿಂದ ಸಸ್ಯಗಳು, ಹಸಿರು ಸಸ್ಯಗಳಿಂದಲ್ಲ. ಇದು ಆನ್ಸರ್ ಆಗ್ತದೆ. ಏನು ಕೇಳಿದರೆ, ಸರಳ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡಾಗ ಇದು ಆನ್ಸರ್ ಆಗ್ತದೆ. ಪಕ್ಷಿಗಳು ಕೂಡ ಬರೋಂಗಿಲ್ಲ, ಮೀನುಗಳು ಕೂಡ ಬರೋಂಗಿಲ್ಲ. ಇಲ್ಲಿ ಇನ್ನೊಂದು ಬರ್ತದೆ ಆಹಾರ, ಕೊಳೆತಿನಿ ಆಹಾರ ಅಂತ ಬರ್ತದೆ. ಹೌದಾ? ಕೊಳೆತಿನಿ ಅಂದಾಗ ಏನಾಗುತ್ತೆ, ಒಂದು ಆಹಾರವನ್ನು ಕೊಳೆತಂಥ ವಸ್ತುಗಳಿಂದ ಪಡೆಯುವಂಥದ್ದು. ಯಾವುದಪ್ಪ? ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಅವು ಏನಿದೆ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ಸ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ರಕ್ತದಿಂದ ಕಲ್ಮಶಗಳನ್ನು ಬೇರ್ಪಡಿಸುವುದು ಕೆಳಗಿನ ಯಾವುದರ ಕಾರ್ಯವಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಫಸ್ಟಿಗೆ ಮೆದೋಜೀರಕ ಗ್ರಂಥಿ ಬಗ್ಗೆ ಯೋಚನೆ ಮಾಡೋಣ ಅಂತ. ಇದು ಪ್ಯಾಂಕ್ರಿಯಾಸ್ ಅಂತ ಏನು ಕರಿತೀವಲ್ಲ, ಈ ಹೊಟ್ಟೆಲಿರುವಂಥದ್ದು ಏನಿಲ್ಲ, ಇದರ ಕೆಲಸ ಏನಪ್ಪ? ನಾವು ತಿಂದಂಥ ಆಹಾರವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಆಮ್ಲಗಳನ್ನು ಅಥವಾ ಕೆಲವೊಂದಿಷ್ಟು ಬಯಲ್ ಜ್ಯೂಸಸ್ನ ಏನು ಕರಿತೀವಲ್ಲ, ಅವುಗಳನ್ನು ಸಕ್ರೆ ಮಾಡಿ ಅವುಗಳನ್ನು ಯೂಸ್ ಮಾಡಿ ಆಹಾರವನ್ನು ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡ್ತದೆ. ಆದರೆ ರಕ್ತದಿಂದ ಕಲ್ಮಶ ಸಂಬಂಧಪಟ್ಟಂಗೆ ಇದು ಏನೂ ಬರೋಂಗಿಲ್ಲ. ಎಕ್ಸ್ಕ್ರೀಟರಿ ಸಿಸ್ಟಮ್, ವಿಸರ್ಜನೆಯ ಬಗ್ಗೆ ಕೇರುವಂಥದ್ದು, ಅದಕ್ಕೆ ಇದಕ್ಕೂ ಸಂಬಂಧ ಬರೋಂಗಿಲ್ಲ. ಇದು ಜೀರ್ಣಾಂಗದ ಬಗ್ಗೆ ಇರುವಂಥದ್ದು, ಇದು ಕೂಡ ಅಲ್ಲ. ಕರುಳುವಾಳ ಅಥವಾ ಅಪೆಂಡಿಕ್ಸ್, ಹೌದಾ? ಅಪೆಂಡಿಕ್ಸ್ ಆದಾಗ ಇಲ್ಲಿ ನೋಯ್ತದ ಅಂತ ಭಾಳ ಅಂತಿರ್ತೀವಿ. ಏನು, ಈ ಒಂದು ನಮ್ಮ ಟೋಟಲಾಗಿ ಹೊಟ್ಟೆಲಿ ಯೂಸ್ಲೆಸ್ ಪಾರ್ಟ್ ಅಂದರೆ ಅಪೆಂಡಿಕ್ಸ್. ಹಾಗಾಗಿ ಇದು ಕೂಡ ಆನ್ಸರ್ ಬರೋಂಗಿಲ್ಲ. ಆಮೇಲೆ ಕರುಳು, ಇಂಟೆಸ್ಟೈನ್, ಇದರ ಕೆಲಸ ಏನಪ್ಪ? ಇದು ಕೂಡ ಆಹಾರವನ್ನು ಜೀರ್ಣಿಸೋದಕ್ಕೆ, ಆಮೇಲೆ ಇರುವಂಥ ಪೋಷಕಾಂಶಗಳನ್ನು ಅರಿಯೋದಕ್ಕೆ, ಅದು ನಮ್ಮ ಒಂದು ದೇಹಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಅದೊಂದು ಪೋಷಣೆಯ ಒಂದು ಸ್ತರವಾಗಿ ಯೂಸ್ ಆಗ್ತದೆ. ಆದರೆ ಮೂತ್ರಪಿಂಡಗಳು ಅಥವಾ ಕಿಡ್ನಿ ಏನಿದೆ, ಇಲ್ಲಿ ರಕ್ತದ ಶುದ್ಧೀಕರಣ ಆಗ್ತದೆ. ಹೌದಾ? ರಕ್ತದ ಶುದ್ಧೀಕರಣ ಆಗ್ತದೆ. ಇಲ್ಲೇನಪ್ಪ, ನಾರ್ಮಲ್ ಆಗಿ ಹಿಂಗೆ
ಏನಿರ್ತದಲ್ಲ ಇಲ್ಲಿ ಈ ಥರ ಇರ್ತದಲ್ಲ, ಇಲ್ಲಿಂದ ಏನಿದೆಯಲ್ಲ ರಕ್ತಕ್ಕೆ ಕನೆಕ್ಟ್ ಇರ್ತದೆ ಒಂದು. ಓಕೆ, ಮೂತ್ರಪಿಂಡದ ಏನಂತ ಕರಿತೀವಿ ನಾವು, ಬೊಮೆನ್ ಕ್ಯಾಪ್ಸುಲ್ ಅಂತ ಏನು ಕರಿತೀವಲ್ಲ, ಇದು ಕನೆಕ್ಟ್ ಇರ್ತದೆ, ರಕ್ತದ ಒಂದು ಅಂಶಕ್ಕೆ ಕನೆಕ್ಟ್ ಇರ್ತದೆ. ಅಲ್ಲಿಂದ ಏನಾಗತ್ತೆ, ರಕ್ತ ಅಶುದ್ಧ ರಕ್ತ ಏನೆಲ್ಲ ಬರ್ತದೆ. ಆ ಒಂದು ರಕ್ತದಲ್ಲಿರುವಂಥ ಕಲ್ಮಶಗಳನ್ನ ಬೇರ್ಪಡಿಸ್ತದೆ ಯಾವುದು, ಮೂತ್ರಪಿಂಡಗಳಿದೆಯಲ್ಲ ಇದು ಬೇರ್ಪಡಿಸುವಂಥದ್ದು. ಇವು ಮೂರು ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಬರೋಂಗಿಲ್ಲ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ ಅಂತೆ. ಇದು ಕೂಡ ಬಯಾಲಜಿ ಇರುವಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಮಾನವನ ಉಸಿರಾಟದ ಅಂಗವಾಗಿದೆ? ಮೊನ್ನೆ ಏನು ಕೇಳಿದ್ರು, ಟ್ರೇಕಿಯಾ ಅಂತ ಕೇಳಿದ್ರು. ಸೊ ಟ್ರೇಕಿಯಾ ಕೆಳಗಿನ ಯಾವ ಒಂದು ವ್ಯವಸ್ಥೆಯ ಭಾಗವಾಗಿದೆ ಅಂತ ಕೇಳಿದ್ರು, ಹೌದಾ? ಸೊ ಇಲ್ಲಿ ಉಲ್ಟಾ ಕೇಳಿದ್ದಾರೆ, ಕೆಳಗಿನಲ್ಲಿ ಯಾವುದು ಉಸಿರಾಟದ ಅಂಗವಾಗಿದೆ. ಎಲ್ಲರಿಗೂ ಶ್ವಾಸಕೋಶಗಳು ಸಿಂಪಲಾಗಿ ಆನ್ಸರ್ ಗೊತ್ತಿರುವಂಥದ್ದು. ಇಲ್ಲಿ ಹೋಗೋಣ ಅಂತೆ. ಸೊ ಹಾಗಿದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಶ್ನೆಗಳು ಬರ್ತಾವೆ, ನಾನು ಆಲ್ರೆಡಿ ಹೇಳಿದ್ದೆ, ಅಲ್ಲಿ ಬ್ರೊಕೈಲ್ ಅಂತ ಬರ್ತಾವೆ ಇಲ್ಲಿ ಶ್ವಾಸಕೋಶಗಳಲ್ಲಿ, ಅದರ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ದೆ. ಆಮೇಲೆ ನಾರ್ಮಲಾಗಿ ಶ್ವಾಸನಾಳ ಅಥವಾ ಏನು ಟ್ರೆಕಿಯಾ, ಆಮೇಲೆ ಶ್ವಾಸಕೋಶ ಲಂಗ್ಸು, ಹೌದಾ, ಇಲ್ಲಿರ್ತದೆ. ಇದರ ಮೂಲಕ ಏನಾಗುತ್ತೆ, ಉಸಿರಾಟದ ಒಂದು ಮೂಮೆಂಟ್ ಆಗುವಂಥದ್ದು. ಓಕೆ, ಇದು ನೆಕ್ಸ್ಟ್ ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ಅಂತ. ಮಾನವರಲ್ಲಿ ಕೆಳಗಿನಲ್ಲಿ ಯಾವುದು ಸ್ತ್ರೀ ಯುಗ್ಮಕವಾಗಿದೆ? ಫೀಮೇಲ್ ಗೆಮೆಟ್ ಯಾವುದು ಅಂತ ಕೇಳಿದಾರೆ ನಮಗೆ ಇಲ್ಲಿ, ಹೌದಾ? ಸೊ ಇಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಕೇಳಿದಾರೆ, ಹೌದಾ? ನಾರ್ಮಲ್ ಆಗಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಯಾವ ರೀತಿಯಾಗಿ ಆಗ್ತದೆ, ಬೇರೆ ಬೇರೆ ರೀತಿಯಾದ ವಿಭಜನೆ ಅದ, ಹೌದಾ? ಲೈಂಗಿಕ ರೀತಿ ಸಂತಾನೋತ್ಪತ್ತಿ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಅದ, ಹೌದಾ? ವೆಜಿಟೇಟಿವ್ ಫಾರ್ಮ್ಯಾಟ್ ಕೂಡ ಬರ್ತದೆ, ಹೌದಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ತ್ರೀಯ ಮಾನವರಲ್ಲಿ ಫಸ್ಟ್ ಕೇಳಿದ್ದಾರೆ, ಹೌದಾ? ಮತ್ತು ಅದರಲ್ಲಿ ಸ್ತ್ರೀ ಯುಗ್ಮಕ, ಹೌದಾ? ಫೀಮೇಲ್ ಗ್ಯಾಮೆಟ್ ಯಾವ ಸಂಬಂಧಪಟ್ಟಂಗೆ ಅಂತ ಕೇಳ್ತಾರೆ. ಇಲ್ಲಿ ಬರ್ತದೆ ಅಂಡಾಣು ಮತ್ತು ವೀರ್ಯಾಣುಗಳು ಅಂತ ಬರ್ತದೆ. ವೀರ್ಯಾಣು ಅಂತ ಬಂದಾಗ ಪುರುಷರ ಸಂಬಂಧಪಟ್ಟಂಗೆ, ಅಂಡಾಣು ಅಂತ ಅಂದಾಗ ಮಹಿಳೆಯರು ಸಂಬಂಧಪಟ್ಟಂಗೆ. ಅಂಡಾಣು ಅಂಡಕೋಶ, ಹೌದಾ? ಅದೇ ರೀತಿಯಾಗಿ ಓವರಿ ಬರ್ತದೆ. ಆಮೇಲೆ ಅದರಿಂದ ಏನಾಗುತ್ತೆ, ಗರ್ಭಕೋಶ ಬರ್ತದೆ, ಗರ್ಭಕಂಠ ಬರ್ತದೆ. ಆಮೇಲೆ ಅದ್ರ ಮೂಲಕ ಈ ಒಂದು ಕ್ವಶನ್ ಇದಾವಲ್ಲ ರೈಸ್ ಆಗುವಂಥದ್ದು. ಸೊ ಹಾಗೆ ಸ್ತ್ರೀ ಯುಗ್ಮಕ ಯಾವುದು, ನೇರವಾಗಿ ಅಂಡಾಣು ಇರುವಂಥದ್ದು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಪ್ರೆಗ್ನೆನ್ಸಿ ಹಾರ್ಮೋನ್, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ಭಾಳ. ಪ್ರೆಗ್ನೆನ್ಸಿ ಹಾರ್ಮೋನ್, ಸೊ ಯಾವುದಪ್ಪ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂದಾಗ ಪ್ರೊಜೆಸ್ಟಿರಾನ್. ಇದು ರಿಪೀಟೆಡ್ಲಿ ಕ್ವಶನ್ ಆಗಿದೆ, ನೆನಪಿಟ್ಕೊಳ್ಳಿ. ಪ್ರೊಜೆಸ್ಟಿರಾನ್ ಇರುವಂಥದ್ದು. ಈ ಒಂದು ಕ್ವಶನ್ಗೆ ನೇರವಾದಂಥ ಉತ್ತರ ಯಾವುದಂತಂದರೆ ಪ್ರೊಜೆಸ್ಟಿರಾನ್ ಆಗ್ತದೆ. ಆಮೇಲೆ ಈ ಒಂದು ಪ್ರಶ್ನೆಗೆ ಅನ್ಕೋದ್ರೆ ಸ್ತ್ರೀ ಯುಗ್ಮಕ ಯಾವುದಂತ ಕೇಳಿದಾಗ ನೇರವಾಗಿ ಅಂಡಾಣು ಆಗ್ತದೆ. ಏನಾಗ್ತದೆ, ಮನುಷ್ಯ ಅಥವಾ ಪುರುಷನ ಒಂದು ವೀರ್ಯಾಣುವಿದೆ, ಸ್ತ್ರೀಯ ಒಂದು ಅಂಡಾಣು ಜೊತೆಗೆ ಸಂಯೋಗ ಹೊಂದಿಕ್ಯಾಸ ಅಥವಾ ಈ ಒಂದು ಅಂಡಾಶಯದಲ್ಲಿ ಸಂಯೋಗ ಹೊಂದಿಕ್ಯಾಸ ಭ್ರೂಣ ತಯಾರಾಗ್ತದೆ. ಆ ಭ್ರೂಣದಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮತ್ತೆ ಓವರಿ ಬರ್ತದೆ, ಓವರಿಯಿಂದ ಅಂಡಕೋಶ, ಅದೇ ರೀತಿಯಾಗಿ ಗರ್ಭಾಶಯದಿಂದ ಗರ್ಭಕಂಠ, ಆ ರೀತಿಯಾಗಿ ಅಂತ ಹಲವಾರು ಒಂದು ಅಂಶಗಳು ಬರ್ತದೆ, ಅವು ಭಾಗಗಳು ಬರ್ತಾವೆ. ಅವುಗಳನ್ನ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನಾರ್ಮಲಾಗಿ ಕ್ವಶನ್ ಕೇಳೋದು ಈ ಒಂದು ಅಗ್ನಿವರಿಗೆ ಇಷ್ಟು ಸಿಂಪಲ್ ಆಗಿ ಕ್ವಶನ್ಗಳನ್ನ ಕೇಳ್ತಾರೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಸಸ್ಯಗಳಲ್ಲಿ ಕೆಳಗಿನಲ್ಲಿ ಯಾವುದು ಸಸ್ಯಕ ಪ್ರವರ್ಧನದ ವಿಧಾನವಲ್ಲ? ನೋಡಿ, ಸಸ್ಯಕ ಪ್ರವರ್ಧನ ನಥಿಂಗ್ ಬಟ್ ಏನು, ಇವರು ಕೂಡ ಆಲ್ರೆಡಿ ಹೇಳಿದೆ ಸಂತಾನೋತ್ಪತ್ತಿ ಬಗ್ಗೆ. ಇಲ್ಲಿ ಕೂಡ ಅದೇ ಸೇಮ್ ಕ್ವಶನ್ ಇದೆ, ಬಟ್ ಕೇರಳದಲ್ಲಿ ಪ್ಲ್ಯಾಂಟಲ್ಲಿ ಸಸ್ಯಗಳಲ್ಲಿ ಕೇಳಿದ್ದಾರೆ. ವೆಜಿಟೇಟಿವ್ ಪ್ರಪೋಗೇಷನ್, ಹೌದಾ? ಏನಪ್ಪ ವೆಜಿಟೇಟಿವ್ ಪ್ರಪೋಗೇಷನ್ ಅಥವಾ ಸಸ್ಯಕ ಪ್ರವರ್ಧನ ವಿಧಾನ ಅಂದರೆ ಏನು? ಈಗ ಲೈಂಗಿಕ ರೀತಿಯಲ್ಲಂತ ಸಂತಾನೋತ್ಪತ್ತಿ ಇರೋದು, ಅಲೈಂಗಿಕ ರೀತಿ ಇರುವಂಥದ್ದು. ಅಂದರೆ ಆ ಒಂದು ಜೀವಿಯ ಭಾಗಗಳಿಂದ ಇನ್ನೊಂದು ಜೀವಿ ಹುಟ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಸಸ್ಯ ಅಂದಾಗ ಕಾಂಡದಿಂದ ಆಗಿರ್ಬೋದು, ಬೇರಿನಿಂದ ಆಗಿರ್ಬೋದು, ಎಲೆಯಿಂದ ಆಗಿರ್ಬೋದು, ಈ ರೀತಿಯಾಗೇನಿಲ್ಲ ಸಸ್ಯಕ ಪ್ರವರ್ಧನ ಅವೆಲ್ಲ ಆಗ್ತದೆ. ಸೊ ಹಾಗಾದರೆ ಕತ್ತರಿಸೋ ಮೂಲಕ ಕಾಂಡವನ್ನು ಕತ್ತರಿಸಿ ನಾವು ಇನ್ನೊಂದು ಕಡೆ ಗುಲಾಬಿ ಗಿಡದ ನಾವು ಹತ್ತೋದಿಲ್ಲ, ಹೌದಾ? ಸೊ ಹಾಗಿದ್ರೆ ಇದು ಕೂಡ ವಿಧಾನ ಅಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಆನ್ಸರ್ ಬರೋಂಗಿಲ್ಲ. ಗ್ರಾಫ್ಟಿಂಗ್ ಅಂತ ಕರಿತೀವಿ ನಾವು. ಗ್ರಾಫ್ಟಿಂಗ್ ಅಂದಾಗ ಕಬ್ಬು ಏನು ಮಾಡ್ತೀವಿ ನಾವು, ಹೌದಾ? ತನಿ ಕಡಿತೀವಿ, ಕೈಬಿಟ್ಟು ಟೋಟಲಾಗಿ ಅದರಿಂದ ನಾವು ಟೋಟಲಾಗಿ ಹಚ್ಚಿಬಿಟ್ಟು ಇದು ಮಾಡ್ತೀವಿ. ಇದು ಗ್ರಾಫ್ಟಿಂಗ್ ಕೂಡ ಬರೋಂಗಿಲ್ಲ. ವಿಭಜನೆ, ಇದು ಕೂಡ ಡಿವೈಡ್ ಮಾಡಿ ಬರುವಂಥದ್ದು. ಅಂದರೆ ಈಗ ಸಸ್ಯದ ಭಾಗನ ಡಿವೈಡ್ ಮಾಡಿ ಅಥವಾ ವಿಭಜನೆ ಮಾಡಿ ಕಟ್ ಮಾಡಿ ಇನ್ನೊಂದು ಕಡೆ ಹಚ್ಚಿರ ಹುಟ್ಕೋತದ. ಸೊ ಹಾಗಿದ್ರೆ ಇದು ಕೂಡ ಬರೋಂಗಿಲ್ಲ. ಪರಾಗಸ್ಪರ್ಶ, ಪಾಲಿನೇಷನ್, ಅಂದರೆ ಇವು ಮೂರು ಅಲೈಂಗಿಕ ರೀತಿಯಲ್ಲಿ ಆಗುವಂಥದ್ದು.
ಲೈಂಗಿಕ ರೀತಿಯಲ್ಲಿ ಆಗುವಂಥದ್ದು ಯಾವುದು? ಪರಾಗಸ್ಪರ್ಶ. ವೆಜಿಟೇಟಿವ್ ಪ್ರೊಪಗೇಷನ್ದಾಗ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತಂದಂಗೆ, ಇಲ್ಲಿ ಲೈಂಗಿಕ ರೀತಿಯ ಅಂದಾಗ ಏನಾಗುತ್ತೆ? ಪರಾಗಸ್ಪರ್ಶ. ಇಲ್ಲಿ ಏನಾಗುತ್ತೆ? ನಾರ್ಮಲ್ ಆಗಿ 2 ರೀತಿಯಂಥ ಲಿಂಗದ ಒಂದು ಅಣುಗಳು ಸಿಗ್ತವೆ. ಆ ಲಿಂಗಾಣುಗಳ ಮೂಲಕ ಪಾಲಿನೇಷನ್ ಆಗುವಂಥದ್ದು, ಅದರ ಮೂಲಕ ಇನ್ನೊಂದು ಜೀವಿ ಹುಟ್ಕೊಳ್ಳುವಂಥದ್ದು. ಇದು ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ ಇದೆ, ನೆನಪಿಟ್ಟುಕೊಳ್ಳಿ. ಸೊ ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೋಡಿದಂಥ ಟಾಪಿಕ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ರಿಪೀಟೆಡ್ಲಿ ಅವ ಸೇಮ್ ಇದಾವೆ. ಯಾವುದು ನಾವು ಆಲ್ರೆಡಿ ಹೇಳಿದ್ದೆ, ವಸ್ತುವಿನ ಸ್ಥಿತಿಗಳ ಮೇಲೆ ಇದಾವೆ. ಹೌದಾ? ಆಮ್ಲ, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಮೇಲೆ ಇದೆ. ನಾ ಸಂತಾನೋತ್ಪತ್ತಿ ಅಂತ ಹೇಳಿದೆ, ಸಂತಾನೋತ್ಪತ್ತಿ ಇದೆ. ಜೈವಿಕ ಕ್ರಿಯೆಗಳ ಮೇಲೆ ಕ್ವಶನ್ ಅದ. ಹೌದಾ? ಇದು ಬಿಟ್ಟು ಬೇರೆ ಏನಾರ ಕೇಳಿದಾರ? ಏನೂ ಇಲ್ಲ, ಅದರ ಮೇಲೇ ಕ್ವಶನ್ ಆಗಿದಾವೆ. ಹೌದಾ? ಅಗ್ನಿವೀರ್ ಯಾರೆಲ್ಲ ಓದ್ತಿದ್ದೀರಾ ಈ ಒಂದು ಟಾಪಿಕ್ಗಳನ್ನು ಮ್ಯಾಕ್ಸಿಮಮ್ ಫೋಕಸ್ ಮಾಡ್ಕೊಳ್ಳಿ. ನಾಟ್ ಜಸ್ಟ್ ಇದು ಅಂತಲ್ಲ, SSC GD ಆಗಿರ್ಬೋದು, MTS ಆಗಿರ್ಬೋದು, ಇನ್ನೊಂದು ಎಕ್ಸಾಮ್ಸ್ ಆಗಿರ್ಬೋದು. ನಾರ್ಮಲಾಗಿ ಈ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಸೈನ್ಸ್ ಟಾಪಿಕ್ಗಳನ್ನು ಮ್ಯಾಕ್ಸಿಮಮ್ ಕೇಳ್ತಾ ಇರ್ತಾರೆ. ಸೊ ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೆಲ್ಲ ನೋಡ್ಕೊತ ಬಂದು ಯಾವ ರೀತಿಯಾದಂಥ ಕ್ವಶನ್ಗಳು ಬಂದಿದ್ದಾವೆ, ನಾವು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು, ಅದು ಕೂಡ ನಾನು ಸಿಂಪಲ್ ಟ್ರಿಕ್ಸನ್ನು ಹೇಳ್ಕೊತ ಬಂದೆ. ಎಲ್ರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ನೆನಪಿಟ್ಕೊಳ್ಳಿ, ಈ ವರ್ಷ IPL ನಾವು ಗೆದ್ದು ನಾವು RCB. ಹೌದಾ? ಸೊ ಒಂದು ನಾವು ಕಲಿಬೇಕಾಗಿದ್ದು, ನಿಮಗೋಸ್ಕರ ಒಂದು ಮೋಟಿವೇಶನ್ ಲೈನ್ ಹೇಳಬೇಕಂತಂದರೆ, ಹೌದಾ, ದೇರ್ ಆರ್ ಡಿಕೇಟ್ಸ್ ಟು ಸಮಥಿಂಗ್ ಟು ಹ್ಯಾಪನ್ ಅಂತೇಳಿ. ಏನೋ ಕೆಲವೊಂದು ಟೈಮಲ್ಲಿ ಆಗುತ್ತೆ, ದಶಕಗಳು ಕಳೆದು ಹೋಗ್ತಾ ಅಂತ ಏನೋ ಒಂದು ಆಗದೇ ಇರುವಂಥದ್ದು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಏನೇ ಮಾಡಿದರೂ ಕೂಡ ಏನೂ ಆಗ್ತಿರಂಗಿಲ್ಲ. ಆದರೆ ಒಮ್ಮೆ ಶುರು ಆಯ್ತಂದರೆ ಕಂಟಿನ್ಯೂಸ್ ಆಗಿ ಆಗುವಂಥದ್ದು. ಅದೇ ರೀತಿಯಾಗಿ ಯಾವುದೇ ಒಂದು ಸಾಧನೆ ಅಥವಾ ಒಂದು ಯಶಸ್ಸು ಸಿಗಬೇಕಂದ್ರೆ ದಶಕಗಳು ಕಳಿಬೋದು. ಆದರೆ ದಶಕದಂತ ಅಂದರೆ ಯಶಸ್ಸುಗಳು ಸಿಗೋದು ಕಂಟಿನ್ಯೂ ಆಗಿಬಿಡ್ತದೆ ಆಮೇಲೆ. ಹೌದಾ? 2ನೇ ಟ್ರೋಫಿ ನಾವು ಗೆದ್ದು ಇಲ್ಲ. ಆ ರೀತಿಯಾಗಿ RCB ನಾವು ಕಲಿಬೇಕಾಗಿ ತುಂಬ ಇದೆ. ಲಾಯಲ್ಟಿ ಅಂತ ಕರಿತೀವಿ ನಾವು. ಲಾಯಲ್ಟಿ, ಪ್ರಾಮಾಣಿಕತೆ, ಅದಕ್ಕಂತ ಅಷ್ಟೇ ಅಲ್ಲ, ಡೆಡಿಕೇಶನ್ ಇರುವಂಥದ್ದು. ವಿರಾಟ್ ಕೊಹ್ಲಿ ಅವರ ಡೆಡಿಕೇಶನ್ ನೋಡಬೇಕಾಗತ್ತಾ? ಅದೇ ರೀತಿಯಂಥ ಡೆಡಿಕೇಶನ್ ನಾವು ನಮ್ಮ ಸ್ಟಡಿಯಲ್ಲಿ ಕೊಟ್ಟರೆ ಏನಾಗುತ್ತೆ, ನಾವು ನಮ್ಮ ಯಶಸ್ಸನ್ನು ಸಾಧಿಸ್ಬೋದು. ನಾವು ಅಗ್ನಿವೀರರಾಗ್ಬೋದು, ಅಗ್ನಿವಾಯು ಆಗ್ಬೋದು, ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗ್ಬೋದು, ಪ್ರತಿಯೊಂದೇನಿದೆ ಯಾವುದೇ ಗೌರ್ಮೆಂಟ್ ಪರೀಕ್ಷೆಗಳಲ್ಲಿ ನಾವು ಉತ್ತೀರ್ಣರಾಗ್ಬೋದು. ಅದಕ್ಕೆ ಬೇಕಾಗಿರೋದೇನು? ಪೇಷನ್ಸ್, ಪರ್ಸಿಸ್ಟೆನ್ಸ್, ಅದೇ ರೀತಿಯಾಗಿ ಪರ್ಸಿವರೆನ್ಸ್. 3P ಅಂತ ಕರಿತೀವಿ ನಾವು. ಇದನ್ನು ಇಟ್ಕೊಳ್ಳಿ. ತಾಳ್ಮೆ ಇರಲಿ, ದೃಢತೆ ಇರಲಿ, ಬದ್ಧತೆ ಇರಲಿ. ಇವು 3 ಇದ್ದಾಗ ಮಾತ್ರ ನಾವು ಗೆಲ್ಲಕ್ಕಾಗೋದು. ಸೊ ಹಾಗಿದ್ರೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಸರ್ ಎಲ್ಲಾದ್ರೂ ಯಾವ ಸರ್? ನಡಕ್ರೆ. ಸ್ಟಾರ್ಟ್ ಸ್ಟಾಪ್ ಇತ್ತಾದ್ರೆ